ಹಲೋ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಹನಸೂರು. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆಗಳಿಗೆ ಇವತ್ತು ಸಾಕ್ಷಿಯಾಯಿತು. ಮೇಲಿಂದ ಮೇಲೆ ಹಲವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ಈ ಕುರ್ಚಿಯ ಜಟಾಪಟಿಯ ಮಾತುಗಳು ಆಗಾಗ್ಗೆ ಕೇಳಿ ಬರ್ತಾ ಇತ್ತು. ಕ್ರಾಂತಿ ಅನ್ನೋ ರೂಪದಲ್ಲಿ ಸಂಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಲಾಸ್ಟ್ ಬಜೆಟ್ಟು, ಈ ರೀತಿಯಾದಂತಹ ಹಲವು ಚರ್ಚೆಗಳಾಗ್ತಾ ಇತ್ತು. ಈ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ಮೊನ್ನೆಯಷ್ಟೇ ಡೆಲ್ಲಿ ಅಂಗಳದಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ 1-to-1 ಮೀಟಿಂಗ್ ಮಾಡಿ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರನ್ನ ಹೊರಗಿಟ್ಟು ಚರ್ಚೆ ಮಾಡಿ ಹೊರಬಂದ ನಂತರ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ್ದು ಕೇವಲ ರಾಜ್ಯಸಭಾ ಮತ್ತು MLC ಎಲೆಕ್ಷನ್ ವಿಚಾರಕ್ಕಷ್ಟೇ ಚರ್ಚೆ ಆಗಿತ್ತು ಅಂತ. ಆದರೆ ನಿಮ್ಮ ರಾಜ್ ನ್ಯೂಸ್ನಲ್ಲಿ ಸಿಕ್ಕಂತಹ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಅವತ್ತೇ. ಇಫ್ ಇನ್ ಕೇಸ್ ರಾಜ್ಯಸಭಾ ಮತ್ತು MLC ಎಲೆಕ್ಷನ್ ಬಗ್ಗೆ ಚರ್ಚೆ ಆಗಿದ್ದಿದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಹೊರಗಿಟ್ಟು ಚರ್ಚೆ ಮಾಡೋದು ಸಿದ್ದರಾಮಯ್ಯನವರ ಬಳಿ ಏನಿತ್ತು ಪ್ರಸಂಗ? ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಚರ್ಚೆ ಮಾಡಬಹುದಾಗಿತ್ತಲ್ಲ. ಡಿ.ಕೆ. ಶಿವಕುಮಾರ್ ಅವರನ್ನ ಹೊರಗಿಟ್ಟು ಚರ್ಚೆ ಮಾಡುವಂಥದ್ದು ಏನಿತ್ತು? ಸೊ ಅಲ್ಲಿಗೆ ಇದು ಕುರ್ಚಿ ಜಟಾಪಟಿ ವಿಚಾರಕ್ಕೆ ಬಂದಂತಹ ಕ್ಲೈಮ್ಯಾಕ್ಸ್ ಹಂತ ಅಂತ ಅವತ್ತೇ ರಾಜ್ ನ್ಯೂಸ್ ಹೇಳಿತ್ತು ಮೊನ್ನೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಸಿದ್ದರಾಮಯ್ಯನವರು ಅಧಿಕೃತವಾಗಿ ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಆದರೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಹೈಕಮಾಂಡ್ ನಾಯಕರು ಕೊಡ್ತಾರೆ, ಜೊತೆಗೆ CLPಯಲ್ಲಿ ಡಿಸೈಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಸದ್ಯದ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅವರ ಜೊತೆಗೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿದ್ದಾರೆ, AS ಪೊನ್ನಣ್ಣ ಅವರಿದ್ದಾರೆ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಜೊತೆಲಿದ್ದಾರೆ. ಡೆಲ್ಲಿ ಅಂಗಳದಲ್ಲಿ CLP ಮೀಟಿಂಗ್ ಮತ್ತು ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಜೊತೆಗೆ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಚರ್ಚೆಗಳು ಆಗಬಹುದು. ಆದರೆ ಈ ಬೆನ್ನಲ್ಲೇ ಸಿದ್ದರಾಮಯ್ಯನವರ ಆಡಳಿತವನ್ನ ಇಲ್ಲಿ ಸ್ಮರಿಸಬೇಕಾಗುತ್ತೆ. ಟೋಟಲ್ ಆಗಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದು, 2 ಬಾರಿ ಅಪೋಸಿಷನ್ ಲೀಡರ್ ಆಗಿದ್ದವರು, 8 ವರ್ಷಕ್ಕೂ ಹೆಚ್ಚು ಕಾಲ ಆಡಳಿತವನ್ನು ನಡೆಸಿದವರು CM ಆಗಿ, ಹಲವು ಭಾಗ್ಯಗಳ ಹರಿಕಾರ ಅಂತ ಸಿದ್ದರಾಮಯ್ಯನವ್ರನ್ನ ಕರೀತಾರೆ. ಗ್ಯಾರಂಟಿ ರಾಮಯ್ಯ ಇಂದ ಅನ್ನ ರಾಮಯ್ಯ, ರೈತ ರಾಮಯ್ಯ, ಹಲವು ಹೆಸರುಗಳನ್ನ, ಹಲವು ಬಿರುದುಗಳನ್ನು ಕೊಟ್ಟಿದ್ರು. ಆದರೆ ಇವತ್ತು ಸಿದ್ದರಾಮಯ್ಯನವರು ವಿದಾಯ ಹೇಳುವಂತಹ ಸಂದರ್ಭ ಭಾವುಕ ಕ್ಷಣಗಳಿಗೂ ಕೂಡ ಸಾಕ್ಷಿಯಾಗಿತ್ತು. ಇದರ ಬಗ್ಗೆನೇ ಸಾಕಷ್ಟು ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ. ಸಿದ್ದು ವಿದಾಯ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಅಹಿಂದ ನಾಯಕನ ದಾಖಲೆಯ ಆಡಳಿತ ಅಂತ್ಯ ಆಗಿದೆ. ಅಹಿಂದ ರಾಮಯ್ಯ ಬಡವರ ಬಂಧು, ಅಧಿಕಾರ ತ್ಯಾಗ ಮಾಡಿದ್ದಾರೆ. ಪದ ತ್ಯಾಗ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ದ ರಾಮಯ್ಯ ಅನ್ನಿಸ್ಕೊಂಡಿದ್ದಾರೆ. ಆಲಿಂಗನ, ಆಶೀರ್ವಾದ, ಸಿದ್ದು, DKಶಿ ಅವರ ಭಾವುಕ ಕ್ಷಣಗಳು, ಫೋಟೋ ಎಸೆ ಹೇಳ್ತಾ ಇದ್ದಾವೆ. ರಿಸೈನ್ಗೂ ಮುಂಚೆ ಜೋಡೆತ್ತು ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡಿದೆ. CM ರಾಜೀನಾಮೆ ಕೊಟ್ಟಾಯ್ತು. ಈಗ ಅವರ ಆಪ್ತರ ಕಥೆ ಏನು? ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣ ಅಂತೂ ಫಿಕ್ಸು. ಹೇಗಿರುತ್ತೆ ಶಿವ ಸೈನ್ಯ ಅನ್ನೋದು? ಯಾರಿಗೆಲ್ಲ ಕಾದಿದೆ ಬಿಗ್ ಶಾಕ್, ಯಾರಿಗೆ ಕಾದಿದೆ ಬಂಪರ್? ಪವರ್ ಸೆಂಟರ್ ಆಗಿದೆ ಟ್ರಬಲ್ ಶೂಟರ್ ಅವರ ನಿವಾಸ. ಯಾರಿಗೊಲಿಯುತ್ತೆ KPCC ಸಾರಥ್ಯ? ಅದು ಕೂಡ ಮೋರ್ ಇಂಪಾರ್ಟೆಂಟ್. KPCC ಅಧ್ಯಕ್ಷ ಸ್ಥಾನ ಯಾರಿಗೆ ಸಿಗುತ್ತೆ? ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕ ನಂತರ ಅವರ ಮಂತ್ರಿಮಂಡಲದಲ್ಲಿ ಯಾರಿಗೆಲ್ಲ ಬಂಪರ್ ಸಿಗುತ್ತೆ? ಆಲ್ರೆಡಿ ಹೈಕಮಾಂಡ್ ನಾಯಕರು ಯುವಕರಿಗೆ ಮಣೆ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿದೆ ಅಂತ. ಯುವಕರಿಗೆ ಮಣೆ ಹಾಕಿ, ಹೊಸಬರಿಗೆ ಮಣೆ ಹಾಕಿ, 60 ವರ್ಷದ ಒಳಗಿನವರನ್ನ ಆಯ್ಕೆ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ಒಂದು 15 ಜನ ಅಥವಾ ಡಿ.ಕೆ. ಶಿವಕುಮಾರ್ ಒಂದು 15 ಜನ ಹೆಸರು ಸೂಚಿಸಿದ್ರು ಕೂಡ ಅಳೆದು ತೂಗಿ ಲೆಕ್ಕಾಚಾರ ಹಾಕೋದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. CLP ಮೀಟಿಂಗ್ ಅಲ್ಲೆಲ್ಲವೂ ಕೂಡ ಡಿಸೈಡ್ ಆಗುತ್ತೆ. ಇದಕ್ಕೂ ಮುಂಚೆ ಇವತ್ತು ಮಧ್ಯಾಹ್ನ ಆದಂತಹ ಬೆಳವಣಿಗೆ, ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ನಲ್ಲಿ ಭಾವುಕರಾಗಿ ವಿದಾಯದ ಭಾಷಣವನ್ನ ಮಾಡಿದ್ರು. ಆ ಕ್ಷಣದ ಒಂದಷ್ಟು ತುಣುಕುಗಳನ್ನ ನಿಮ್ಮ ಮುಂದೆ ಇಡ್ತೀನಿ. 2 ವರ್ಷ ಮುಖ್ಯಮಂತ್ರಿಯಾಗಿ ಇದನ್ನ ಕಾಂಗ್ರೆಸ್ ಪಕ್ಷ ಒದಗಿಸಿಕೊಟ್ಟಿತ್ತು. ನಾನು ಅದಕ್ಕೋಸ್ಕರ ಮತ್ತೊಮ್ಮೆ ಕಾಂಗ್ರೆಸ್ಸಿನ ನನಗೆ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ಗೆ ಬರ್ಮಾಡ್ಕೊಂಡ್ರು. ಇಲ್ಲಿ ಬಂದಿದ್ರು. ನಾನು ಕಾಂಗ್ರೆಸ್ ಸೇರಿದಾಗ, JDSನಿಂದ ಎಕ್ಸ್ಪೆಲ್ ಮಾಡಿದಾಗ, ನಾನು ಅಹಿಂದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾಗ, ನಮ್ಮಲ್ಲಿ ಯಾರು ಜನರಲ್ ಸೆಕ್ರೆಟರಿ ಇರೋದಲ್ಲ, ಅಹಮದ್ ಪಟೇಲ್, ಫಿರಾನ್ ಅಂತ ಒಬ್ರು ಇದ್ರು ಇಲ್ಲಿ. ಅವರು ನನಗೆ ಮತ್ತೆ ಅಹಮದ್ ಪಟೇಲ್ಗೆ ಭೇಟಿ ಮಾಡಿಸಿ, ಆಮೇಲೆ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ ನಾನು ಕಾಂಗ್ರೆಸ್ ಸೇರ್ಲಿಕ್ಕೆ ತೀರ್ಮಾನ ಮಾಡಿದೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು
ಅವತ್ತು ನಾನು ಕಾಂಗ್ರೆಸ್ ಸೇರಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದರು. ಅವತ್ತು ನನ್ನ ಜೊತೆಯಲ್ಲಿ ಸುಮಾರು 8 ಜನ ಶಾಸಕರು ಸೇರ್ಕೊಂಡ್ರು. ಅವರಲ್ಲಿ ಕೆಲವರು ಸತ್ತೋಗಿದ್ದಾರೆ. ಮಂಚನಹಳ್ಳಿ ಮಾದೇವನ್ ಅವರು ಸತ್ತೋಗಿದ್ದಾರೆ, ಕೃಷ್ಣಮೂರ್ತಿ ಸತ್ತೋಗಿದ್ದಾರೆ, ಕಡೂರು ಕೃಷ್ಣಮೂರ್ತಿ. ಯಾರ್ಯಾರು ನನ್ನ ಜೊತೆ ಸೇರ್ಕೊಂಡ್ರು ಅವರು ಎಲ್ರಿಗೂ ಕೂಡ ನಾನು ಚಿರುಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ನಾನು ಮೊದಲಿಂದ ಹೇಳ್ತಾ ಇದ್ನಲ್ಲ, ಹೈಕಮಾಂಡ್ನವರು ಯಾವಾಗ ಹೇಳ್ತಾರೆ ಆವಾಗ ಕೊಡ್ತೀನಿ ಅಂತ ಹೇಳಿದ್ರು. ಒತ್ತಡ ಏನಾಗ್ತದೆ? ನಾನೇ ಸ್ವಯಂ ಪ್ರೇರಿತನಾಗಿ ಅವ್ರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ಇನ್ನೊಮ್ಮೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಮತ್ತೆ ನಮ್ಮ ಪಕ್ಷಕ್ಕೆ, ನಮ್ಮ ಎಲ್ಲ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಮ್ಮೆ ದಿಲ್ಲಿಯಲ್ಲಿ ಹೈಕಮಾಂಡ್ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಸಿಎಂ ಡಿಸಿಎಂ ಆಗಮನಕ್ಕೂ ಮುಂಚೆನೆ ಮತ್ತೊಂದು ಸಭೆ ನಡೆಸಲಾಗ್ತಾ ಇದೆ. ಸಿಎಲ್ಪಿ ಲೀಡರ್ ಕ್ಯಾಬಿನೆಟ್ ರಚನೆ ಸಂಬಂಧ ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಕೆಸಿ ವೇಣುಗೋಪಾಲ್ ಅವರಿದ್ದಾರೆ. ಇವರೆಲ್ಲರೂ ಖರ್ಗೆ ನಿವಾಸದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಆಯಿತು ಈ ಸಭೆಯನ್ನು ನಡೆಸಿ. ಹೊಸ ಸರ್ಕಾರ ರಚನೆಗೆ ಸಂಬಂಧ ನಾಯಕರು ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಿಎಲ್ಪಿ ಲೀಡರ್ ಸ್ಥಾನ, ಸರ್ಕಾರ ರಚನೆಯ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ಮತ್ತು ಡಿಸಿಎಂ ಆಗಮನಕ್ಕೂ ಮುಂಚೆನೆ ಮತ್ತೊಂದು ಸುತ್ತಿನ ಸಭೆ ಆಗ್ತಾ ಇರೋದು ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಇನ್ನು ಸ್ವಲ್ಪ ಹೊತ್ತರಲ್ಲೇ ಬೆಂಗಳೂರಿಂದ ಡೆಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ಈಗ ಆಲ್ರೆಡಿ ಡೆಲ್ಲಿ ಪ್ರಯಾಣದಲ್ಲಿದ್ದಾರೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಡೆಲ್ಲಿ ಲ್ಯಾಂಡ್ ಆಗ್ತಾರೆ. ಸಿದ್ದರಾಮಯ್ಯನವರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ಜೊತೆಗೆ ಎಸ್ ಪೊನ್ನಣ್ಣ ಅವರು ಹೋಗ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಇಲ್ಲೇ ಇದ್ರು ಮೊನ್ನೆಯಿಂದ, ಅವರು ಕೂಡ ಜೊತೆಲಿ ಡೆಲ್ಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇಬ್ಬರೂ ನಾಯಕರು ದೆಹಲಿಯನ್ನ ರೀಚ್ ಆಗೋದಕ್ಕೂ ಮುಂಚೆನೆ ಕೆಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ ಅವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮೂವರೂ ಸೇರಿ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇದು ಹೈ ವೋಲ್ಟೇಜ್ ಮೀಟಿಂಗ್ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಸಿಎಲ್ಪಿ ಲೀಡರ್ನ ಯಾರು ಮಾಡೋದು ಅನ್ನೋದು, ಕ್ಯಾಬಿನೆಟ್ ರಚನೆ ವಿಚಾರ ಸಂಬಂಧ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಸಂಬಂಧ, ಮೂರೂ ವಿಚಾರದ ಬಗ್ಗೆಯೂ ಚರ್ಚೆ ಆಗಿದೆ. ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಹೈಕಮಾಂಡ್. ಯಾಕೆಂದರೆ ಅವರ ದೃಷ್ಟಿಕೋನ ಇರೋದು 2028ಕ್ಕೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂಥದ್ದು. ಈ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಎಡುವುದು ನಿಕ್ಕಿ. ಅದಕ್ಕೋಸ್ಕರನೇ ಕೂಲಂಕುಷವಾಗಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಎಲ್ಲವನ್ನೂ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಸ್ಟೆಪ್ಸ್ ತಗೊಳ್ಬೇಕಾದರೂ ಕೂಡ ಹಲವು ಬಾರಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಪರಿಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಇದೆ. ಸಿದ್ದರಾಮಯ್ಯವರು ಒಬ್ಬ ಮಾಸ್ ಲೀಡರ್. ನೀವೇ ನೋಡಿದ್ರಿ, ಸಿದ್ದರಾಮಯ್ಯವರು ರಿಸೈನ್ ಮಾಡ್ತಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅವರ ಕ್ಷೇತ್ರದಲ್ಲಿ ವರ್ಣದಲ್ಲಿ, ಸಿಎಂ ನಿವಾಸ ಕಾವೇರಿಯ ಮುಂಭಾಗದಲ್ಲಿ, ಲೋಕಭವನದ ಮುಂಭಾಗದಲ್ಲಿ ಎಷ್ಟು ಜನ ಸೇರಿದ್ರು, ಎಷ್ಟು ಜನ ಬೆಂಬಲಿಗರು ಸೇರಿದ್ರು. ಅವರ ಆಕ್ರೋಶ ಒಂದೇ, ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬಾರ್ದು. ಹೈಕಮಾಂಡ್ ಹೇಳಿದ ತಕ್ಷಣ ನೀವು ರಾಜೀನಾಮೆ ಕೊಡಬೇಕಾ? ನೀವ್ಯಾಕೆ ಕೊಡಬೇಕು ರಾಜೀನಾಮೆನ? ನಾವು ಬಿಡೋದಿಲ್ಲ ನೀವು ರಾಜೀನಾಮೆ ಕೊಡೋದಕ್ಕೆ ಅಂತ ಪಟ್ಟು ಹಿಡಿದು ಕೂತಿದ್ರು. ಆ ರೀತಿಯಾಗಿ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಸಿದ್ದರಾಮಯ್ಯನವರ ಅಭಿಮಾನಿಗಳು. ಕೇವಲ ಅವರಷ್ಟೇ ಅಲ್ಲ, ಸಿದ್ದು ಸಂಪುಟದಲ್ಲಿದ್ದಂತಹ ಆಪ್ತರೂ ಕೂಡ ಕಣ್ಣೀರು ಹಾಕಿದ್ದು ನೋಡಿದ್ವಿ ನಾವು. ಮುಂದಿನ ನಡೆ, ಕಾಂಗ್ರೆಸ್ ಹೈಕಮಾಂಡ್ನ ಕೆಲವೊಂದಿಷ್ಟು ನಿರ್ಧಾರಗಳು, ಅದರ ಜೊತೆಗೆ ಒಂದಷ್ಟು
ಡಿ.ಕೆ. ಶಿವಕುಮಾರ್ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಡೆಲ್ಲಿ ಪ್ರವಾಸವನ್ನ ಕೈಗೊಳ್ತಾರೆ. ಹೋದ ನಂತರ ಏನ್ ಡಿಸ್ಕಸ್ ಆಗುತ್ತೆ, ನಾಳೆ ಬೆಳಗ್ಗೆ ಯಾವ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ, ಜೊತೆಗೆ ಸಿದ್ದರಾಮಯ್ಯನವರು ರಿಸೈನ್ ಮಾಡಿದ್ದಾರೆ, ಈ ಸಂದರ್ಭದಲ್ಲಿ ಅವರು ನಡೆದು ಬಂದಂತಹ ಹಾದಿ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಬಿಜೆಪಿ ವಕ್ತಾರರಾದಂತಹ ರತನ್ ಪೂಜಾರಿ ಅವರು. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಾಜಕೀಯ ವಿಶ್ಲೇಷಕರಾದಂತಹ ಸಿದ್ದರಾಜು ಅವರು ಜಾಯ್ನ್ ಆಗಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಜೆಡಿಎಸ್ ವಕ್ತಾರರಾದಂತಹ ನಾಗೇಂದ್ರ ಪ್ರಸಾದ್ ಅವರು ಜಾಯ್ನ್ ಆಗಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಒಕ್ಕಲಿಗ ಸಂಘದ ಸದಸ್ಯರಾಗಿ ಕೋಣಪ್ಪ ರೆಡ್ಡಿ ಅವರು ಜಾಯ್ನ್ ಆಗಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ರಾಜಕೀಯ ವಿಶ್ಲೇಷಕರನ್ನ ಮಾತನಾಡಿಸ್ಬಿಡ್ತೀನಿ. ಸಿದ್ದರಾಜು ಸರ್, ಈಗ ಪ್ರಮುಖವಾಗಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದು, 2 ಬಾರಿ ಅಪೋಸಿಷನ್ ಲೀಡರ್ ಆಗಿದ್ರು, 8 ವರ್ಷಕ್ಕೂ ಅಧಿಕ ಕಾಲ ಸಿಎಂ ಆಗಿ ದುಡಿದಂಥವರು, ಹಲವು ಬಿರುದುಗಳನ್ನು ಪಡ್ಕೊಂಡಂಥವರು, ಇವತ್ತು ನಾನಾ ರೀತಿಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುತ್ತೆ ರಾಜ್ಯ ಕರ್ನಾಟಕ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಸ್ಮೂತ್ ಅಂಡ್ ಕ್ಲಿಯರ್ ಎಕ್ಸಿಟ್ ರೀತಿಯಾಗಿತ್ತು. ಈಗ ನಾರ್ತ್ ಇಂಡಿಯಾ ಸೈಡಲ್ಲಿ ನಾವು ಈ ರಾಜಕೀಯ ಪ್ರಸಂಗಗಳನ್ನು ನೋಡಿದ್ವಿ, ಬಹಳ ನಾಟಕೀಯವಾಗಿರುತ್ತೆ, ಒಂದು ರೀತಿಯಾಗಿ ಹೈಡ್ರಾಮಾವೆಲ್ಲ ಸೃಷ್ಟಿಯಾಗಿರುತ್ತೆ. ಆದರೆ ದಕ್ಷಿಣ ಭಾರತದ ಪೊಲಿಟಿಕ್ಸ್ ಅನ್ನು ತಗೊಂಡಾಗ ಟಿವಿಕೆ ಪಕ್ಷದಲ್ಲೂ ಅಷ್ಟೇ. ಈಗ ಸ್ಟಾಲಿನ್ ಅವರನ್ನ ವಿಜಯ್ ಅವರು ಎಷ್ಟು ವಿನಮ್ರವಾಗಿ ವೆಲ್ಕಮ್ ಮಾಡಿಕೊಂಡ್ರು, ಬಹಳ ಕ್ಲೋಸ್ ಆಗಿ ಮೂವ್ ಮಾಡಿದ್ರು, ಎಷ್ಟೇ ರಾಜಕೀಯ ವೈರತ್ವ ಇದ್ರೂ ಕೂಡ. ಹಾಗೆ ರಾಜ್ಯ ರಾಜಕಾರಣ ವಿಚಾರನೂ ಕೂಡ ಹಾಗೆ. ಇದೆಲ್ಲವೂ ಕೂಡ ದಕ್ಷಿಣ ಭಾರತದಲ್ಲಿ ನೋಡೋದಕ್ಕೆ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ. ಹೌದು, ಈಗ ನಿಮ್ಮ ಒಂದು ಅದು ಕಾರಣ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಅಕ್ಯುಮೆನ್ಶಿಪ್, ಅಂದರೆ ಅವರ ರಾಜಕೀಯ ನಡ್ಕೊಂಬಂದಂಥ ರೀತಿ, ಆ ಡಿಗ್ನಿಫೈಡ್ ಇದು. ನನಗನ್ಸುತ್ತೆ ಕಾಂಗ್ರೆಸ್ನವರು ಅವ್ರಿಗೆ ಗೌರವಯುತವಾದ ಒಂದು ಎಕ್ಸಿಟ್, ಆನರಬಲ್ ಎಕ್ಸಿಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅಲ್ಲಿ ಫೇಲ್ ಆಯಿದ್ರು ಅಂತ ಅನ್ಸುತ್ತೆ ನನಗೆ. ಅವ್ರಂಥ ಆನರಬಲ್ ಎಕ್ಸಿಟ್ ಅವ್ರೊಂದು 15 ದಿವಸ ಟೈಮ್ ಕೇಳಿದ್ರಂತೆ, ಕೊಡ್ಬೋದಿತ್ತೇನೋ. 2 ದಿವಸದಲ್ಲಿ ಕೊಡಬೇಕು, ಗವರ್ನರ್ ಇಲ್ಲ, ಒಬ್ಬ ಮುಖ್ಯಮಂತ್ರಿ. ಇವತ್ತು ಇಬ್ಬರು ಮಾಸ್ ಲೀಡರ್ ಕರ್ನಾಟಕದಲ್ಲಿರೋದು, ಒಂದು ಸಿದ್ದರಾಮಯ್ಯ, ಇನ್ನೊಂದು BS ಯಡಿಯೂರಪ್ಪ. ಈ ಕರ್ನಾಟಕದಲ್ಲಿ ಇವತ್ತಿನ ಮಟ್ಟಿಗೆ, ಈ ರಾಜಕಾರಣದ ಮಟ್ಟಿಗೆ, ನನ್ನ ಒಂದು 50 ವರ್ಷದ 45 ವರ್ಷದ ಈ ಪತ್ರಕರ್ತರ ಅನುಭವದಲ್ಲಿ ಇವರಿಬ್ಬರು ಮಾಸ್ ಲೀಡರ್ಸ್. ಈ ಪೊಲಿಟಿಕಲ್ ಪಾರ್ಟಿಗಳಿಗೆ ಒಂದು ಇದಿದೆ, ಎಲ್ಲ ಪಾರ್ಟಿಗಳು ಎಕ್ಸೆಪ್ಷನ್ ಏನಿಲ್ಲ, ಯಾರು ಮಾಸ್ ಲೀಡರ್ ಆಗಿರ್ತಾರೆ, ತುಂಬಾ ಬೆಳ್ಕೊಳ್ತಾ ಇರ್ತಾರೆ, ಹೆಂಗಾದ್ರೂ ಮಾಡಿ ಅವ್ರನ್ನ ಮಟ್ಟ ಹಾಕ್ಬಿಡ್ತಾರೆ. ನೀವು ಕಾಂಗ್ರೆಸ್ ಇಲ್ಲಿ ತಗೊಳ್ಳಿ, ಶರದ್ ಪವಾರ್, ಮಮತಾ ಬ್ಯಾನರ್ಜಿ, ಜನತಾ ಪರಿವಾರದಲ್ಲಿ ರಾಮಕೃಷ್ಣ ಹೆಗಡೆ, ಲಾಲು ಪ್ರಸಾದ್ ಯಾದವ್ ಇರ್ಬೋದು. ಹಿಂಗೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ತಗೊಂಡ್ರು ವೀರೇಂದ್ರ ಪಾಟೀಲ್ನ ಹೆಂಗೆ ಇವರಿಗೆ ಅದು 8 ವರ್ಷ ಅಧಿಕಾರದಲ್ಲಿ ಇರಲಿಲ್ಲ. 83ರಿಂದ 88, 89 ತನಕ ಅಧಿಕಾರ ಇಲ್ಲದೆ ಪಕ್ಷನ ಸುತ್ತಾಡಿ ಅಧಿಕಾರಕ್ಕೆ ತಂದ್ರೆ ಅವ್ರಿಗೆ ಹುಷಾರಿಲ್ಲ, ಅವ್ರಿಗೆ ಸ್ಟ್ರೋಕ್ ಹೊಡೆದಿರುತ್ತೆ, ಮಾತು ಕೂಡ ಸ್ಪಷ್ಟ ಇರಲ್ಲ. ರಾಜೀವ್ ಗಾಂಧಿ ಬರ್ತಾರೆ, ಅವ್ರನ್ನ ನೋಡ್ತಾರೆ, ಅವ್ರಿಗೂ ಹೇಳಲ್ಲ, ಏರ್ಪೋರ್ಟಲ್ಲಿ ಅನೌನ್ಸ್ ಮಾಡ್ತಾರೆ, ಕರ್ನಾಟಕ ವಿಲ್ ಸೂನ್ ಹ್ಯಾವ್ ಎ ನ್ಯೂ ಚೀಫ್ ಮಿನಿಸ್ಟರ್ ಅಂತ. ನೀವು ಈಗ ಇದೇ ರೀತಿ ಮಾಡ್ತಾ ಇದ್ರೆ, ಈಗ ನೀವು ಈಗ ಎಲೆಕ್ಷನ್ 23ರಲ್ಲಿ ನೀವು ಈ ಬಿಜೆಪಿ ಸರ್ಕಾರ ಕರಪ್ಷನ್ ಪಾಟೀಲ್ರನ್ನ ಇಳಿಸಿದಾಗ ಲಿಂಗಾಯತ ಮತಗಳು ವಿಭಜನೆ ಆದವು ಅನ್ನೋದು. ಸೊ ಹಾಗಾಗಿ ಹೋಯ್ತು. ಈಗ ನೋಡಿ, ದಲಿತರಿಗೆ ಅಂಬೇಡ್ಕರ್ ಕೊಟ್ಟಂತ ಎಲ್ಲಾ ಸವಲತ್ತುಗಳಿದೆ, ಅವ್ರಿಗೆ ಕಾಂಗ್ರೆಸ್ ಬೇಡ, ಬಿಜೆಪಿನೂ ಬೇಡ, ಇನ್ನೊಂದು ಪಕ್ಷನೂ ಬೇಡ. ಇನ್ನ ಮುಸ್ಲಿಂ ಅವರಿಗೆ ಬೇರೆ ಜಾಯಿನ್ಸೇ ಇಲ್ಲ, ಅವ್ರು ನೀವು ಎಲ್ಲೂ ಹೋಗಲ್ಲ. ಕಾಂಗ್ರೆಸ್ ಅವರು ಸೀಟ್ ಕೊಟ್ಟರು ಸರಿ, ಕೊಡದೇ ಸರಿ, ಅವ್ರ ಜೊತೆಲೆ ಇರ್ತಾರೆ. ಇದು ಹಿಂದುಳಿದ ಮತಗಳಿದಾವಲ್ಲ, ಇದು ದೊಡ್ಡ ಬಡತ ಕಾಂಗ್ರೆಸ್ಗೆ ಬಿದ್ದೇ ಬೀಳುತ್ತೆ ಅವ್ರಿಗೆ. ಯಾಕಂದ್ರೆ ಸಿದ್ದರಾಮಯ್ಯನಂತ ಟಾಲ್ ಲೀಡರ್ಗೆ ನೀವು ಈ ರೀತಿಯಾದ ಒಂದು ಇದು, ನೀವು 23 ಎಲೆಕ್ಷನ್ ಮಾಡುವಾಗ ನೀವೇನ ಗ್ಯಾರಂಟಿ ಕೊಟ್ರಲ್ಲ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ, ಅಧಿಕಾರ ಹಸ್ತಾಂತರದ್ದು ಇದ್ರನ್ನು ಹಂಚಿಕೆ ಸೂತ್ರವನ್ನು ಹೇಳ್ಬೇಕಾಗಿತ್ತಲ್ಲ ಜನರಿಗೆ. ಓಟ್ ಹಾಕೋ ತನಕ ನಿಮ್ಗೆ ಅಧಿಕಾರ ಬೇಕು, ಹಾಕಾದ್ಮೇಲೆ ನನ್ನ ಇಚ್ಛೆ ನಾನೇನೋ ಮಾಡ್ತೀನಿ, ನಾನ್ ಮಾಡಿದ್ ನೀನ್ ನೋಡ್ತಾ ಇರೋ ಅಂತ ಹೇಳಿದ್ರೆ ಏನ್ ತಮಾಷೆ ತೋರಿಸ್ತೀರ ನಮ್ಗೆ ನೀವು? ಆಮೇಲೆ ನೀವು 85 ತಗೊಳ್ಳಿ, 88 ರಾಮಕೃಷ್ಣ ಹೆಗಡೆ, SR ಬೊಮ್ಮಾಯಿ, ಮತ್ತೆ 89ರಿಂದ 94 ತನಕ ವೀರೇಂದ್ರ ಪಾಟೀಲ್, S ಬಂಗಾರಪ್ಪ, ಮತ್ತೆ ವೀರಪ್ಪ ಮೊಯ್ಲಿ, ಮತ್ತೆ ನೀವು 8ರಿಂದ 12 13 ತನಕ ತಗೊಳ್ಳಿ, 3 ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್. ಮತ್ತೆ 19ರಿಂದ 23 ತನಕ ತಗೊಳ್ಳಿ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ. ಈ ರಾಜಕೀಯ ಪಲ್ಲಟಗಳನ್ನ ಯಾರು ಜನ ಮತದಾರ ಸಹಿಸಿಲ್ಲ, ಇವರೆಲ್ಲರೂ ತೆಗೆದಾಕಿದ್ದಾನೆ. ಕಾಂಗ್ರೆಸ್ಗೂ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇದೇ ಸ್ಥಿತಿ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮಾತಾಡ್ಸಿ ರತನ್ ಪೂಜಾರಿ ಅವರೇ, ನೀವು ಯಾವ ರೀತಿ ನೋಡ್ತೀರಿ ಇದನ್ನ? ಇಲ್ಲ, ರಾಜ್ಯದಲ್ಲಿ ಈ ಕಾಂಗ್ರೆಸ್ನವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ರಾಜ್ಯದ ಜನತೆ 136 ಸೀಟ್ ಕೊಟ್ಟು ಒಂದು ಅದ್ಭುತವಾದ ಮ್ಯಾಂಡೇಟ್ ಅನ್ನ ಕೊಟ್ಟಿದ್ರು, ಒಂದು ನಂಬಿಕೆ ಇಟ್ಕೊಂಡಿದ್ರು. ನನಗನ್ಸುತ್ತೆ ಸಿನಿಮಾದ ಫಸ್ಟ್ ಹಾಫ್ ವೆರಿ ಬೋರಿಂಗ್ ಫಸ್ಟ್ ಹಾಫ್ ಮುಗ್ದಿದೆ. ಇವರು 3 ವರ್ಷ ಬರೀ ಅಧಿಕಾರ ಕಚ್ಚಾಟ, ಅವರು ಮುಖ್ಯಮಂತ್ರಿ, ಇನ್ನೊಂದು ಮುಖ್ಯಮಂತ್ರಿ ಬರ್ತಾರೆ, ಇನ್ನೊಬ್ರು ಮುಖ್ಯಮಂತ್ರಿ ಅನ್ನುವಂಥದ್ರಲ್ಲೇ 3 ವರ್ಷ ಕಳೆದ್ರು.
ಇವಾಗ ಇವರು ಹೇಳಿದ್ರು ಸಿದ್ದರಾಮಯ್ಯನವರಿಗೆ ಒಂದು ಗೌರವಯುತವಾದಂಥ ಎಕ್ಸಿಟ್ ಅನ್ನು ಕೊಡ್ಬೋದಾಗಿತ್ತು ಅಂತಾನು ಹೇಳಿದ್ರು, ಅದನ್ನು ಕೊಟ್ಟಿಲ್ಲ. ಸ್ವಲ್ಪ ದಿನದ ಹಿಂದೆ ಒಂದು ಡಿಬೇಟಲ್ಲಿ ನಾನು ಹೇಳ್ತಾ ಇದ್ದೆ, ಹಿಂದೆಲ್ಲ ನಾವು ಸ್ಕೂಲಿಗೆ ಹೋಗುವಾಗ ಮುಖ್ಯಮಂತ್ರಿ ಯಾರು, ಇವತ್ತಿನ ಮುಖ್ಯಮಂತ್ರಿ ಯಾರು ಅಂತ ಹೇಳ್ಕೊಂಡು ನಾವು ಬಯಾಟ್ ಮಾಡ್ತಾ ಇದ್ವಿ. ಬಯಾಟ್ ಮಾಡುವಾಗ ಇವತ್ತಿನ ಮುಖ್ಯಮಂತ್ರಿ ಅವಾಗ ಎಕ್ಸಾಮ್ ಓದ್ಬೇಕಾದ್ರೆ ಒಬ್ರು ಇರ್ತಾರೆ, ಎಕ್ಸಾಮ್ ಬರೀಬೇಕಾದ್ರೆ ಇನ್ನೊಬ್ರು. ಅವಾಗ ಯಾರು ಮುಖ್ಯಮಂತ್ರಿ ಅಂತ ನಾವು ಬಯಾಟ್ ಮಾಡ್ತಾ ಇದ್ವಿ. ಇವತ್ತಿನ ಪರಿಸ್ಥಿತಿ ಟೀಚರಿಗೂ ಹೆಂಗಾಗಿದೆ, ಮಕ್ಕಳಿಗೂ ಹೆಂಗಾಗಿದೆ ಅಂತ ಹೇಳಿದ್ರೆ ನಾಳೆ ಮುಖ್ಯಮಂತ್ರಿ ಯಾರು ಇರ್ತಾರೆ ಅಂತ ಗೊತ್ತಿಲ್ಲ. ಆದ್ರಿಂದ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಾಳೆ ಮುಖ್ಯಮಂತ್ರಿ ಯಾರು ಅಂತ ಗೊತ್ತಿಲ್ಲ. ಆನಂತರ ಇದು ಇಲ್ಲಿಗೆ ನಿಲ್ಲುತ್ತೆ ಅಂತಾನೂ ಹೇಳಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಒಬ್ಬ ಸುಮಾರು ವರ್ಷ ಇದು ರಾಜಕೀಯ ಮಾಡ್ಕೊಂಡು ಬಂದವರು. ಅವ್ರು ಇವಾಗ ಸುಮ್ಮನೆ ಕೂತ್ಕೊಂತಾರೆ ಅಂತ ಹೇಳಲಿಕ್ಕೂ ಆಗಲ್ಲ. ಒಂದು, ಎರಡನೇದಾಗಿ ಅವ್ರನ್ನ ನಂಬ್ಕೊಂಡಿರೋರು, ಜೊತೆಲಿರೋರೆಲ್ಲ ಇದಾರಲ್ಲ ಮಿನಿಸ್ಟರ್ಸ್, ಅವರ ಭವಿಷ್ಯ ಏನು ಅನ್ನುವಂಥದ್ದು ಕೂಡ ಒಂದು. ಅದಕ್ಕೆ ಇವತ್ತು ಸಿದ್ದರಾಮಯ್ಯವ್ರನ್ನ ಬಿಟ್ಟು ಕದಲೇ ಇಲ್ಲ ಅವರು. ನಾನು ಅದಕ್ಕೆ ಹೇಳಿದ್ದು, ಅವ್ರ ಭವಿಷ್ಯ ಏನು, ಸುಮ್ಮನೆ ಕೂತ್ಕೊಂತಾರ, ಅವರು ಕೂಡ ಅವ್ರದ್ದೇ ಆದಂತ ಒಂದು ರಾಜಕೀಯವನ್ನ ಶುರು ಮಾಡ್ತಾರೆ. ಅಲ್ಲಿಗೆ ಈ ಎರಡನೇ ಹಾಫ್ ಏನು, ಆಲ್ರೆಡಿ ಫಸ್ಟ್ ಹಾಫ್ ಅಲ್ಲಿ ಜನ ರೋಸಿ ಹೋಗಿ ಥಿಯೇಟರ್ ಇಂದ ಎದ್ದು ಹೋಗಿ ಆಯ್ತು. ಅಂದ್ರೆ ಅಷ್ಟು ರೋಸ್ ಹೋಗ್ಬಿಟ್ಟಿದ್ದಾರೆ ಇವರ ಸರ್ಕಾರದಿಂದ. ಇನ್ನು ಸೆಕೆಂಡ್ ಹಾಫ್ ನೋಡುವಂತ ಅವ್ರಿಗೆ ಏನೋ ಒಂದು ಇದೇ ಇಲ್ಲ, ಏನೋ ಒಂದು ಇಂಟ್ರೆಸ್ಟ್ ಇದೆ ಅಥವಾ ಅಭಿರುಚಿ ಇದೆ ಅಂತ ಅನಿಸ್ತಾನೆ ಇಲ್ಲ. ಸೆಕೆಂಡ್ ಹಾಫ್ ಏನು ಶುರುವಾಗಿದೆ ಅದು ಕೂಡ ಬೋರಿಂಗ್ ಆಗಿರಲಿದೆ. ಇನ್ನು 2 ವರ್ಷದಲ್ಲಿ ಇವ್ರು ಮಾಡೋ ಕೆಲಸಗಳು ಅಷ್ಟೇ ಇದೆ. ಆನಂತರ ಇನ್ನೊಂದು ಸುತ್ತಿನ ರಾಜಕೀಯ ಜಂಗಿ ಕುಸ್ತಿಗೆ ಇದು ನಾಂದಿ ಆಗ್ಲಿದೆ. ಇದು ಇಲ್ಲಿಗೆ ನಿಲ್ಲಲ್ಲ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಅಷ್ಟೇ ಅಲ್ಲ, ಒಂದು ಎರಡನೇದಾಗಿ ನಮ್ಮ ಬಿಜೆಪಿಯ ವಕ್ತಾರನಾಗಿ ನಾನು ಹೇಳೋದೇನಂತ ಹೇಳಿದ್ರೆ, ನಮಗೆ ಮುಖ್ಯಮಂತ್ರಿ ಕಾಂಗ್ರೆಸ್ನವರು ಯಾರೋ ಒಬ್ರು ಆಗಿರ್ಲಿ, ಅದು ನಮ್ಮ ಸೆಕೆಂಡ್ರಿ. ಆದ್ರೆ ಇವ್ರೇನ್ ಪ್ರಾಮಿಸ್ ಮಾಡಿದ್ರಲ್ಲ, ಇವ್ರದ್ದು ಪ್ರಣಾಳಿಕೆಯಲ್ಲಿ ಏನು 200ಕ್ಕಿಂತ ಹೆಚ್ಚು ಇದು ಏನು ಭರವಸೆಗಳು ಕೊಟ್ಟಿದ್ರಲ್ಲ, ಅದನ್ನು ಒಂದಾದ್ರೂ ಈಡೇರಿಸಿದ್ರ? 5 ಇದು ಗ್ಯಾರಂಟಿಗಳು ಹೇಳಿದ್ರು, ಗ್ಯಾರಂಟಿಗಳು ಯಾವ್ದಾದ್ರು ಸರಿಯಾಗಿ ತಲುಪ್ತಾ ಇದೆಯಾ? ಎಲ್ಲಾ ವಸ್ತುಗಳ ಬೆಲೆಯನ್ನ ಜಾಸ್ತಿ ಮಾಡಿದ್ದಾರೆ. ಆಯ್ತಾ, ಒಂದೇ 1 ಕಿಲೋಮೀಟರ್ ರೋಡ್ ಮಾಡಿಲ್ಲ, ಒಂದೇ ಒಂದು ಬ್ರಿಡ್ಜ್ ಮಾಡಿಲ್ಲ, ಯಾವುದೇ ಒಂದು ಇದು ಅಭಿವೃದ್ಧಿ ಕಾರ್ಯವನ್ನ, ಆನಂತರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನ ಮಾಡಿಲ್ಲ. ಅದರಿಂದಾಗಿ ಜನ ಕೇಳ್ತಿರೋದು, ನೀವು ಯಾರನ್ನ ಬೇಕಾದ್ರೂ ಸಿಎಂ ಮಾಡ್ಕೊಳ್ಳಿ, ಉತ್ತಮ ಮಿನಿಸ್ಟರ್ ಮಾಡ್ಕೊಳ್ಳಿ, ಆದ್ರೆ ಉತ್ತಮವಾದಂತ ಆಡಳಿತವನ್ನ ಕೊಡಿ, ರಾಜ್ಯವನ್ನ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗಿ ಅಂತ ಹೇಳುವಂತದ್ದು. ಆದ್ರೆ ಇವರು 3 ವರ್ಷದಲ್ಲಿ ಫೇಲ್ ಆಗಿದ್ದಾರೆ. 2 ವರ್ಷದಲ್ಲೂ ಕೂಡ ಇದೇನು ಜಾಸ್ತಿ ಒಂಚೂರು ಚೆನ್ನಾಗಿರುತ್ತೆ ಅನ್ನುವಂತ ಹೋಪ್ ಅನ್ನ ಆಲ್ರೆಡಿ ಜನ ಕಳ್ಕೊಂಡ್ ಬಿಟ್ಟಿದ್ದಾರೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಬರ್ತೀನಿ ನಾಗೇಂದ್ರ ಪ್ರಸಾದ್ ಅವರೇ, ನೀವೇ ಯಾವ ರೀತಿ ನೋಡ್ತೀರಿ ಈ ಪ್ರಸಂಗವನ್ನ? ಅವರು ಈ ರಾಜ್ಯದಲ್ಲಿ ಹಳೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಜನಗಳಲ್ಲಿ ಒಂದು ಬೇರೆ ಅಭಿಪ್ರಾಯನ ಮೂಡಿಸ್ತಕ್ಕಂಥದ್ರಲ್ಲಿ ಯಶಸ್ವಿಯಾದರು. ತದನಂತರ ಉಚಿತಗಳು ಮತ್ತೊಂದು ಮಗನೊಂದು ಅಂತ ಹೇಳಿ ಮೂಗಿಗೆ ತುಪ್ಪ ಸವರಿ ಸರ್ಕಾರವನ್ನು ಪಡ್ಕೊಂಡ್ರು. ಸಂತೋಷ. ಜನ ಕೂಡ ಒಂದು ಒಳ್ಳೆ ತೀರ್ಮಾನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಒಂದು ಸ್ಟೇಬಲ್ ಗವರ್ಮೆಂಟ್ ಅನ್ನು ಕೊಟ್ರೆ ಒಂದು 5 ವರ್ಷಗಳ ಕಾಲ ರಾಜ್ಯ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಒಂದು ಪದದಲ್ಲಿ ಜನ ಆಲೋಚನೆ ಮಾಡಿ ಅವರಿಗೆ 136+1 ಸೀಟ್ಗಳನ್ನ ಕೊಟ್ಟರು. ಕೊಟ್ಟ ನಂತರ 3 ವರ್ಷಗಳ ಕಾಲ ಇವರು ಯಾವುದೇ ಒಂದು ವಿಚಾರದಲ್ಲಿ ದಿನ ಬೆಳಗಾದರೆ ಇವರು ಕಚ್ಚಾಟದಲ್ಲೇನೆ ಕಾಲ ಹರಣ ಮಾಡಿದ್ರೆ ಹೊತ್ತಾಗ್ಲಿ ಶಾಶ್ವತ ಯೋಜನೆಗಳ ಬಗ್ಗೆ ಯಾರು ಕೂಡ ಗಮನ ಹರಿಸಲಿಲ್ಲ. ಉದಾಹರಣೆಗೆ ಬಸವರಾಜ ರಾಯರೆಡ್ಡಿ ಅಂತವರಾಗಿರ್ಬೋದು, HK ಪಾಟೀಲ್ರಾಗಿರ್ಬೋದು, ನಮ್ಮ ಬಾಲಕೃಷ್ಣ ಆಗಿರ್ಬೋದು, ನಮ್ಮ ಮಾಗಡಿ ರಾಮನಗರ ಶಾಸಕರಾಗಿರ್ಬೋದು, ಶಿವಗಂಗಾ ಬಸವರಾಜು, ಲಿಸ್ಟ್ ತಗೊಂಡು ಹೋದ್ರೆ ಅನೇಕ ಜನ ಕೂಡ ಸ್ವಪಕ್ಷೀಯರೇ ಹೇಳ್ತಾ ಇದ್ರು, ಯಾವೊಂದು ಉಚಿತಗಳು ಅಂತಕ್ಕಂಥ ನಾವು ಕೊಟ್ಟಿದ್ದೀವಿ, ರಾಜ್ಯದಲ್ಲಿ ಶಾಶ್ವತ ಯೋಜನೆಗಳಿಗೆ ಮತ್ತೆ ಶಾಸಕರ ಅನುದಾನಕ್ಕೆ ಕುಂಠಿತ ಆಗ್ತಾ ಇರೋದು, ಜನಗಳ ಮುಂದೆ ನಾವು ಹೋಗಕ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅವ್ರು ಹೇಳಿರೋದು, ನಮ್ಮ ಮಾತಲ್ಲ. ಕಾರಣ ಇಷ್ಟೇನೆ, ರಾಜ್ಯದಲ್ಲಿ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಆಸಕ್ತಿ, ಅವ್ರಿಗೆ ಇದು ಸೀಟ್ ಮೇಲೆ ಇರ್ತಕ್ಕಂಥ ಆಸಕ್ತಿಗಿಂತನೂ ಕಡಿಮೆ. ಬರೀ ಕೇವಲ ಇವರು ಡೆಲ್ಲಿ ಪ್ರವಾಸ ಮಾಡ್ಕೊಂಡು, ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ, ಡೆಲ್ಲಿ ಪ್ರವಾಸದ ಖರ್ಚಲ್ಲಿ ಏನೋ ದೊಡ್ಡ ಯೋಜನೆ ಮಾಡ್ಬೋದಿತ್ತೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತೆ ಅದು ಅವರು ಇನ್ನೊಂದು ಏನಪ್ಪಾ ಅಂತಂದ್ರೆ, ಅವ್ರ ಪಕ್ಷದ ಆಂತರಿಕ ವಿಚಾರಗಳಲ್ಲಿ ನಾವು ತಲೆ ಹಾಕ್ತಕ್ಕಂಥ ನಮ್ಗೆ ಅವಶ್ಯಕತೆ ಇಲ್ಲ. ನನಗೆ ಬೇಕಾಗಿರ್ತಕ್ಕಂಥ ಇವತ್ತು ಅನೇಕ ಜ್ವಲಂತ ಸಮಸ್ಯೆಗಳನ್ನ ಮುಂದಿಟ್ಕೊಂಡಿದ್ದೀವಿ. ಉದಾಹರಣೆಗೆ ನಿಮ್ಗೊಂದು ಮಾತು ಹೇಳ್ತಾನೆ, ಉತ್ತರ ಕರ್ನಾಟಕದಲ್ಲಿ ಇವತ್ತು ನಡೀತಾ ಇರೋ ಪರಿಸ್ಥಿತಿಲಿ ಜ್ವಲಂತ ಸಮಸ್ಯೆ ಅಂತಂದ್ರೆ, ಬಿರುಗಾಳಿ ಸಮೇತ ಮಳೆ ಬಂದು ಆಳಕಲ್ ಬಿದ್ದು ಅದು ಮಾವನಹಣ್ಣು
ಮಾವಿನ ಆಗಿರ್ಬೋದು ಅಥವಾ ಪಪ್ಪಾಯ ಆಗಿರ್ಬೋದು, ಬೆಳೆ ನಾಶ ಆಗಿದೆ, ತೆಂಗು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಪ್ರತಿಯೊಂದು ರೈತರ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ಮತ್ತೊಂದು ಕಡೆ ವಿಶ್ವ ಮಟ್ಟದಲ್ಲಿ ಯುದ್ಧ ಸ್ಟಾರ್ಟ್ ಆಗಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ವಿಷಯದಲ್ಲಿ ನಾವು ಯಾವ ರೀತಿ ಇದು ಮಾಡಬೇಕು ಅಂತಕ್ಕಂಥ ಜನಸಾಮಾನ್ಯ ಇವತ್ತು ಬದುಕ್ತಕ್ಕಂಥದ್ದು ಕಷ್ಟ ಆಗಿದೆ. ಆಗಲೇ ಹೇಳ್ತೀವಿ ಸಾಧನಗಳ ಪಟ್ಟಿ ನಾನು ಹಾಗೆ ಮಾಡಿದ್ದೀನಿ ಅಂತ. ಯಾವುದೇ ಕಾರಣ ಇಲ್ದೇನೆ ದಿನನಿತ್ಯ ಬಳಕೆ 50 ವಸ್ತುಗಳನ್ನು ಇವರು ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಇವ್ರ ಸಾಧನೆ. ಈ ರೀತಿ ಇರುವಂಥ ಸಂದರ್ಭದಲ್ಲಿ ಇವರು ಇವತ್ತು ಏನೊಂದು 3 ವರ್ಷದ ನಂತರ ಇದು ಒಂದೇ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ, ಅಧಿಕಾರ ಹಸ್ತಾಂತರ ಅಂತಕ್ಕಂಥದ್ದು ಅವರ ಹೈಕಮಾಂಡ್ ಎಷ್ಟು ವೀಕ್ ಇದೆ ಅಂತಂದ್ರೆ, ಒಂದು ನಿಮಿಷದಲ್ಲಿ ಒಂದು ಮಾತು ಇಲ್ಲಪ್ಪ ನಮ್ಮಲ್ಲಿ ಅಧಿಕಾರದ ಹಂಚಿಕೆ ಆಗಿದೆ, ನಾವು ಮಾತಾಡಿದೀವಿ, ಇಷ್ಟು ದಿನ ಆದ್ಮೇಲೆ ಅವ್ರು ಕೊಡ್ತೀವಿ ಅಲ್ಲಿ ತನಕ ಯಾರು ಮಾತಾಡಬೇಡಿ, ನೀವು ಅಭಿವೃದ್ಧಿ ಮಾಡಿ ಅಂತಕ್ಕಂಥ ಮಾತು ಹೇಳಿದ್ರೆ ಜನಗಳಲ್ಲಿ ಸೆಕೆಂಡ್ ಅಲ್ಲಿ ಆಗ್ತಕ್ಕಂಥದನ್ನ ಎಳ್ಕೊಂಡು ಜನಗಳಲ್ಲಿ ಯಾವ ರೀತಿ ಇವತ್ತು ಬಿಂಬಿಸಿದ್ದಾರೆ ಅಂದ್ರೆ, ಯಾಕೆ ನಾವು ಈ ಸರ್ಕಾರವನ್ನು ನಾವು ಆಯ್ಕೆ ಮಾಡಿದ್ವಿ ಅಂತಕ್ಕಂಥದ್ದು. ಎರಡನೇದು ನನಗೊಂದು ಸಣ್ಣ ಆಕ್ಷೇಪಣೆ ಇದೆ. ಮಾನ್ಯ ರಾಜಕೀಯ ವಿಶ್ಲೇಷಕರು ಕೆಲವು ಪದಗಳು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಮಾಸ್ ಲೀಡರ್ಗಳ ಬಗ್ಗೆ ಮಾತಾಡಿದ್ರು, ಮತ್ತೆ ಕೆಲವು ನಾಯಕರುಗಳ ಬಗ್ಗೆ ಮಾತಾಡಿದ್ರು. ಇನ್ನು ಸಾಕಷ್ಟು ಜನ ಮಾಸ್ ಲೀಡರ್ಗಳು ಈ ರಾಜ್ಯದಲ್ಲಿದ್ದಾರೆ. ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದೀವಿ ನಾವು, ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದೀವಿ. ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಯಾವುದಾದ್ರು 25 ವರ್ಷಗಳ ಕಾಲ ಇವತ್ತು ಕರ್ನಾಟಕ ರಾಜ್ಯದ ನೆಲ, ಜಲ, ಭಾಷೆ ವಿಷಯದಲ್ಲಿ ಮಾತಾಡಿರ್ತಕ್ಕಂಥ ಇತಿಹಾಸ ಇದ್ರೆ ಅದು ಜಾತ್ಯತೀತ ಜನತಾದಳರು ಶ್ರೀಮಾನ್ ದೇವೇಗೌಡರ ನೇತೃತ್ವದಲ್ಲಿ. ಮತ್ತೊಂದೇನು ಅಂತಂದ್ರೆ, ಇವತ್ತು ಯಾವ ನಮ್ಮ ಮುಖಂಡರುಗಳು ಅಂತಕ್ಕಂಥದನ್ನ ಅಭಿವೃದ್ಧಿ ಪರವಾಗಿ ಇಂಥ ನಾಯಕರಿಲ್ಲ ಅಂತ ಹೇಳ್ತಾರ, ಆ ನಾಯಕರನ್ನ ತಯಾರು ಮಾಡಿರ್ತಕ್ಕಂಥದ್ದು ಜಾತ್ಯತೀತ ಜನತಾ ದಳದ ಇತಿಹಾಸ ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಇನ್ನೂ ಅನೇಕ ನಾಯಕರುಗಳಿದ್ದಾರೆ ಈ ರಾಜ್ಯದಲ್ಲಿ, ಅವ್ರನ್ನೆಲ್ಲ ತಯಾರು ಮಾಡಿರ್ತಕ್ಕಂಥ ಪಕ್ಷ ನಮ್ದು. ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಜನಸಾಮಾನ್ಯ ಇಲ್ಲ, ಸಿದ್ದರಾಮಯ್ಯ ಆಗಿರ್ಬೋದು, ಬಿಜೆಪಿ ಇರ್ತಕ್ಕಂಥ ಕಳೆದ ಸಿಎಂ ಕೂಡ ನಮ್ಮವರೇನೆ. ಇದೊಂದು ಫ್ಯಾಕ್ಟ್ರಿ. ದಯಮಾಡಿ ನಾವು ತಳಮಟ್ಟದಿಂದ ಕೂಡ ಕಾರ್ಯಕರ್ತನ ಬೆಳೆಸಿ ಇವತ್ತು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ನಮ್ಗಿದೆ. ಮತ್ತೊಂದು, ಅವ್ರ ಕಾಂಗ್ರೆಸ್ ಪಕ್ಷದವರು ಅವ್ರ ಆಂತರಿಕ ಏನೇ ಮಾಡಿಕೊಳ್ಳಿ ನಮ್ಗೆ ಅವಶ್ಯಕತೆ ಇಲ್ಲ. ಜನಸಾಮಾನ್ಯನಿಗೆ ಅನ್ಯಾಯ ಆದ್ರೆ ಆ ಪಕ್ಷದ ವಿರುದ್ಧ ಪ್ರಬಲವಾಗಿ ನಾವು ಸಿಡಿದೇಳ್ತೀವಿ ಅಂತಕ್ಕಂಥದ್ದು ಎರಡನೇ ಮಾತಿಲ್ಲ, ಸ್ಪಷ್ಟ. ನೀವೇನ್ ಹೇಳ್ತೀರಿ ಈ ಬೆಳವಣಿಗೆಗಳ ಬಗ್ಗೆ? ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ಅವರು ಪ್ರಾರಂಭದಿಂದ ಇಂದಿನವರೆಗೂ ಯಾವತ್ತೂ ಎಂದೂ ಕೂಡ ಪಕ್ಷಾಂತರ ಮಾಡಿದವರಲ್ಲ. ಕಾಂಗ್ರೆಸ್ನಲ್ಲಿ ಒಂದು ಸಂಸ್ಕೃತಿ ಇದೆ. KPCC ಅಧ್ಯಕ್ಷರು ಯಾರಿರ್ತಾರೋ ಅವರ ನೇತೃತ್ವದಲ್ಲಿ ಬಹುಮತ ಸಿಕ್ಕಿದ್ರೆ ಅವರೇ ಮುಖ್ಯಮಂತ್ರಿ ಆಗೋದು ನಡ್ಕೊಂಡು ಬಂದಂಥ ಒಂದು ರೀತಿ. 2023ರಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾಗ ಒಕ್ಕಲಿಗರ ಸಮುದಾಯ, ನಮ್ಮ ಸ್ನೇಹಿತರು ಹೇಳಿದಂತೆ ಮೆಜಾರಿಟಿ ಏನು ಸ್ಥಳೀಯ ಪಕ್ಷಗಳೊಟ್ಟಿಗೆ, ರೀಜನಲ್ ಪಾರ್ಟಿ ಒಟ್ಟಿಗೆ ಗುರುತಿಸ್ಕೊಂಡಿತ್ತು. ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾರೆ, KPCC ಅಧ್ಯಕ್ಷರಾಗಿದ್ದಾರೆ, ಅವರ ನೇತೃತ್ವದಲ್ಲಿ ಬಹುಮತ ಸಿಕ್ಕಿದ್ರೆ ಅವರು ಮುಖ್ಯಮಂತ್ರಿ ಆಗ್ತದೆ ಅಂತ ಹೇಳಿ ಒಕ್ಕಲಿಗರ ಸಮೂಹ ಪಕ್ಷಾತೀತವಾಗಿ ಅವರಿಗೆ ಮತ ಚಲಾಯಿಸ್ತು. ಹಾಗಾಗಿ ಅವರ ನೇತೃತ್ವದಲ್ಲಿ 136 ಸೀಟ್ ಬಂತು. ಆಗಲೇ ಅವರು 2023ರಲ್ಲೇ ಮುಖ್ಯಮಂತ್ರಿ ಆಗಬೇಕಿತ್ತು. ಕಾರಣಾಂತರಗಳು ಆಗಲಿಲ್ಲ. ಪಕ್ಷದ ಹೈಕಮಾಂಡಿನ ಒಂದು ತೀರ್ಪಿಗೆ ಅವರು ಬದ್ಧರಾಗಿ 2.5 ವರ್ಷ ಕಾಲ ಕಳೆದು 2.5 ವರ್ಷದಲ್ಲಿ ಅವರು ಯಾವತ್ತೂ ಚಕಾರವೆತ್ತಿದವರಲ್ಲ ಅಧಿಕಾರದ ಬಗ್ಗೆ. 2.5 ವರ್ಷ ಆದ ಮೇಲೆ ತನಗೆ ಕೊಟ್ಟ ಮಾತನಂತೆ ನಡೆದುಕೊಳ್ಳಿ ಅಂತ ಅವರ ಕೇಳಿಕೊಂಡಿದ್ದು ನಿಜ. ಅದು ಸುಮಾರು ಒಂದು 5-6 ತಿಂಗಳು ಎಳೆದಿದ್ದು ನಿಜ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ನಿವೃತ್ತ ರಾಜಕಾರಣಿಗಳು, ಅವರು ಮಾತಿಗೆ ತಕ್ಕಂತೆ ಅವರು ನಡೆದುಕೊಳ್ತಾ ಇದ್ದಾರೆ. ಪಂಚಾಯತಿ ಮಟ್ಟದಲ್ಲಿ ಪಂಚಾಯತಿ ಚೇರ್ಮನ್ಗೆ ಒಪ್ಪದವರು ಇವತ್ತು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿ ಅವರ ದೊಡ್ಡತನ ಕೊಟ್ಟ ಮಾತು ಉಳಿಸ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷನೂ ಉಳಿಸ್ಕೊಳ್ತಾ ಇದೆ. ಇದನ್ನ ಇಡೀ ಒಕ್ಕಲಿಗರ ರಾಜ್ಯ ಒಕ್ಕಲಿಗರ ಸಂಘ ಸಮುದಾಯ ಹರ್ಷದಿಂದ ಸ್ವಾಗತಿಸ್ತೇವೆ. ಇವರು ಈ ಹಿಂದೇನೂ ಕಾಂಗ್ರೆಸ್ ಅಲ್ಲಿದ್ದಾರೆ, ಇಂದು ಕಾಂಗ್ರೆಸ್ ನಲ್ಲಿದ್ದಾರೆ, ಇನ್ನು ಮುಂದೆಯೂ ಕೂಡ ಅವರ ಜೀವನ ಸಂಪೂರ್ಣ ಜೀವನ ಕಾಂಗ್ರೆಸ್ ನಲ್ಲೇ ಇದಾಗ್ತಾರೆ. ಅವರ ಒಂದು ನೇತೃತ್ವದಲ್ಲಿ ಈ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಭವಿಷ್ಯ ಸಿಗಲಿ, ಜನರಿಗೆ ಎಲ್ರಿಗೂ ಈ ಸಮುದಾಯ ಎಲ್ಲಾ ಸಮುದಾಯಗಳಿಗೆ ಅನುಕೂಲ ಆಗಲಿ ಅಂತ ಮಾತಾಡ್ತೀನಿ. ಮತ್ತೊಬ್ಬರು ಜಾನ್ ಆಗಿದ್ದಾರೆ, ಹಿಂದೆ ಮುಖಂಡರಾದಂತಹ ಸತೀಶ್ ನಾಯ್ಕ್ ಅವರು, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸತೀಶ್ ನಾಯ್ಕ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಓಕೆ ಓಕೆ, ಆಡಿಯೋ ಪ್ರಾಬ್ಲಮ್ ಅನ್ಸುತ್ತೆ. ನಾನು ನಿಮ್ಮನ್ನ ಮತ್ತೊಮ್ಮೆ ಮಾತನಾಡಿಸ್ತೇನೆ. ನಾಗೇಂದ್ರ ಸರ್ ಹೇಳ್ತಾ ಇದ್ದೀರಿ. ನಾನಾಗಲೇ ಮಧ್ಯದಲ್ಲಿ ಒಂದು ವಿಚಾರವನ್ನ ನೆನಪು ಮಾಡ್ಕೋಬೇಕಾಗಿತ್ತು.
ಇವತ್ತು ಸರ್ಕಾರದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಓಕೆ ನಾವೀಗ ಡೈಲಿ IPL ನೋಡ್ತಾ ಇದ್ದೀವಿ, ಯಾವುದು ಸೆಮಿಫೈನಲ್ಸ್ ಅಲ್ಲಿ ಆಡ್ತಾ ಇದ್ದೀವಿ. ಕೆಲವರು ದಾಖಲೆಗಳಿಗೋಸ್ಕರ ವೈಯಕ್ತಿಕ ದಾಖಲೆಗಳಿಗೋಸ್ಕರ ಸರ್ಕಾರವನ್ನ ಒಂದು ರೀತಿ ಇದು ಅಡ ಇಟ್ಟಂಗೆ. ಹೇಗೆ ಅಂತಂದ್ರೆ ಇನ್ನೊಂದು 20 ರನ್ ನಾವು ಹೊಡೆದ್ರೆ ಮ್ಯಾಚ್ ವಿನ್ ಆಗ್ತೀವಿ ಅಂತಕ್ಕಂಥದ್ದಿಲ್ಲ. ಯಾವ ತರ ವೈಯಕ್ತಿಕ ದಾಖಲೆ ಅಂತಂದ್ರೆ ನಾನು ಸೆಂಚುರಿ ಮಾಡಬೇಕು, ಕ್ರಿಕೆಟ್ ಬಿಟ್ಟು ಇಲ್ಲ ನಾನು ಮ್ಯಾಚ್ ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಸೆಂಚುರಿ ಹೊಡಿಬೇಕು. ನೀವು ದಾಖಲೆಗಳ ರಾಮಯ್ಯ ಅಂತಕ್ಕಂಥ ಪದವನ್ನು ಏನ್ ಬಳಕೆ ಮಾಡಿದ್ದೀರಿ, ನಿಮ್ಮ ವೈಯಕ್ತಿಕ ದಾಖಲೆಗಳಿಗೋಸ್ಕರ ಇವತ್ತಿಷ್ಟು ಗೊಂದಲ ಆಗೋದಾದ್ರೆ ಸಮಾಜದಲ್ಲಿ ಗಂಭೀರವಾದಂತ ಸಮಸ್ಯೆಗಳಿದೆ. ನಾನು ಪಕ್ಷಾತೀತವಾಗಿ ಹೇಳ್ತಾ ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಪಕ್ಷದ ಆಂತರಿಕ ವಿಚಾರದಲ್ಲಿ, ನಮಗ್ ಗಂಭೀರವಾದಂತ ಸಮಸ್ಯೆ ಇದೆ ಈ ರಾಜ್ಯದಲ್ಲಿ. ಒಂದು ಕುಡಿಯೋ ನೀರು ಆಗಿರ್ಬೋದು, ರಸ್ತೆ ಗುಂಡಿಗಳಾಗಿರ್ಬೋದು, ಅಥವಾ ಬೆಂಬಲ ಬೆಲೆ ಆಗಿರ್ಬೋದು, ರೈತರ ಗೊಬ್ಬರ ಆಗಿರ್ಬೋದು, ನೀರಾವರಿ ವಿಷಯಗಳಾಗಿರ್ಬೋದು, ಕಾನೂನು ಸುವ್ಯವಸ್ಥೆ ಆಗಿರ್ಬೋದು, ಬೆಲೆ ಏರಿಕೆ ಇರ್ಬೋದು, ಅನೇಕ ವಿಚಾರಗಳನ್ನು ನಾವು ಇಟ್ಕೊಂಡು ನಾವು ಒದ್ದಾಡ್ತಾ ಇರುವಂತ ಸಂದರ್ಭದಲ್ಲಿ ಇವರು ವೈಯಕ್ತಿಕ ದಾಖಲೆಗಳನ್ನು ಮಾಡಿಕೊಂಡು ನಾನು ಸೆಂಚುರಿ ಮಾಡ್ಬೇಕಷ್ಟೇನೆ, ಪಂದ್ಯ ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತಕ್ಕಂಥದನ್ನ ಅವರು ದಾಖಲೆ ಬ್ರೇಕ್ ಮಾಡ್ತೀನಿ, ಇವ್ರ ದಾಖಲೆ ಬ್ರೇಕ್ ಮಾಡ್ತೀನಿ ಅಂತಕ್ಕಂಥದ್ರಲ್ಲಿ ಕಾನ್ಸಂಟ್ರೇಷನ್ ಕೊಟ್ಟಿದ್ರಲ್ಲ. ರಾಜ್ಯದ ಬಗ್ಗೆ ಇವ್ರಿಗೆ ಎಷ್ಟು ಕಾಳಜಿ ಇದೆ ಹೇಳ್ತಿದ್ದಾರೆ. ಕಟ್ಟ ಕಡೆಯ ನಾನು ಜಾತ್ಯತೀತವಾಗಿನೇ ಮಾತಾಡ್ತಾ ಇದ್ದೀನಿ. ಸರ್ವಜನಾಂಗದ ಶಾಂತಿಯ ತೋಟ ಅವ್ರು ಬಳಕೆ ಮಾಡಿದ್ದಿದೆ. ಯಾವ ಸಂದರ್ಭದಲ್ಲಿ ಶಾಂತಿ ತೋಟವನ್ನು ಇದು ಅಲ್ಲಾಡಿಸಿರು ಅಂತಕ್ಕಂಥದ್ದು ಗೊತ್ತಿದೆ. ಹಿಂಗಾಗಿ ಇವರಿಗೆ ಜನಗಳ ಬಗ್ಗೆ ಕಾಳಜಿ ಇಲ್ಲ, ವೈಯಕ್ತಿಕ ಪ್ರತಿಷ್ಠೆ ಮತ್ತು ಅವರಿಗೆ ಜನ ಬಗ್ಗೆ ಕಾಳಜಿ ಇಲ್ಲ ಅಂತಂದ್ರೆ ಗ್ಯಾರಂಟಿಗಳ ಫಲಾನುಭವಿಗಳು ಜನರೇ ಅಲ್ವಾ? ಈಗ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಜೊತೆಗೆ ಈ ಶಕ್ತಿ ಯೋಜನೆ ಅದೆಲ್ಲ ಫಲಾನುಭವಿಗಳ ಜನನೇ ಅಲ್ವಾ? ಈಗ ಒಂದೇ ನಿಮಿಷ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಾ. ನಾವು ಪದೇ ಪದೇ ಕೇಳ್ತಾ ಇದ್ದೀವಿ ಸ್ವಾಮಿ, ನಿಮ್ಗೆ ಕೈ ಮುಗಿದು ಕೇಳ್ತಾ ಇದೀವಿ. 5,000 ಕೋಟಿ ಎಲ್ಲೋಯ್ತು ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ದಿನ ಬೆಳಗಾದ್ರೆ ಕೇಳ್ತಾ ಇದೀವಿ. ಸ್ಕಿಪ್ ಮಾಡಿದ್ರಲ್ಲ 2 ತಿಂಗಳು 5,000 ಕೋಟಿ. ಇವತ್ತಿನವರೆಗೂ ಯಾರಾದ್ರೂ ಒಬ್ಬರು ಉತ್ತರ ಕೊಡಿ, ನಮ್ಗೆ ಒಬ್ಬರು ಉತ್ತರ ಕೊಡಿ. ಯಾವೊಂದು ಸಾರಿಗೆ ವಿಷಯದಲ್ಲಿ ನೀವು ಅನೇಕ ಸಂದರ್ಭಗಳಲ್ಲಿ ನಾನು ಹೇಳ್ತೀನಿ ಎಲ್ಲೋಯ್ತು 5,000 ಕೋಟಿ ಅನ್ನೋದು ನಿಮ್ಮ ಒಂದು ನಿಮಿಷ ಕೇಳಿ. ನೀವು ಖಾಸಗಿ ಸಾರಿಗೆ ನಿಮ್ ಜೊತೆಲೇ ಇದೆ. ಇವತ್ತೇನಾದ್ರು ಎಮರ್ಜೆನ್ಸಿ ಇದ್ದಾಗ ನೀವು ಪ್ರೊಟೆಸ್ಟ್ ಮಾಡಿದ್ರೆ ನೀವೆಲ್ಲ ಬನ್ನಿ ನಮ್ಗೆ ಸಪೋರ್ಟ್ ಮಾಡಿ ಅಂತೀರಾ. ಅವ್ರ ಪರಿಸ್ಥಿತಿ ನೀವು ಉಚಿತ ಕೊಟ್ಟ ನಂತರ ಏನೇನಾಯ್ತು ಅಂತಕ್ಕಂಥದ್ದು ನೀವು ಒಂದಿನ ಕೇಳಲಿಲ್ಲ. ಯಾವೊಂದು 10 kg ಅಕ್ಕಿ ಕೊಡ್ತೀವಿ ಅಂತ 5 kg ಇವತ್ತು ಕೇಂದ್ರ ಕೊಡ್ತಾ ಇರ್ತಕ್ಕಂಥ ನಿಮ್ದಲ್ಲ. ಇನ್ನು 5 kg ಕೊಡ್ತೀವಿ ಅಂತ ಹಣ ಕೊಟ್ರಿ, ಇದನ್ನ ರಾಗಿ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ, ಇವತ್ತಿನವರೆಗೂ ಡಿಸಿಷನ್ ಆಗ್ಲಿಲ್ಲ. ಯಾವೊಂದು ಉದ್ಯೋಗ ಕೊಡ್ತೀವಿ ಅಂತ ಉತ್ತರ ಕರ್ನಾಟಕದಲ್ಲಿ ಯಾಕೆ ನಿರುದ್ಯೋಗಿಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು? ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಮಸ್ಯೆಗಳಾಗಿದ್ದೇನೆ. ಇವತ್ತೊಂದು ಮಾತು ಹೇಳ್ತಿದ್ದೇನೆ, ಅನ್ನಭಾಗ್ಯದಲ್ಲಿ ದಿನ ಬೆಳಗಾದ್ರೆ ತಾವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ ಈ ಗೋಡಾನಲ್ಲಿ ಇಷ್ಟು ಮೂಟೆ ಸಿಕ್ಕಿದೆ, ಇಷ್ಟು ಟನ್ಗಳು ಸಿಕ್ಕಿದೆ ಅಂತಕ್ಕಂಥ. ಹಾಗಾದ್ರೆ ನೀವು ಇಂಥದಕ್ಕೆ ಕುಮ್ಮಕ್ ಕೊಡ್ತಾ ಇದ್ದೀರಾ ಅಂತಕ್ಕಂಥ ಸ್ಪಷ್ಟವಾಗಿ ಕಾಣುತ್ತೆ. ಮತ್ತೆ ಬಡವರ ಬಗ್ಗೆ ಕಾಳಜಿ ಏನು ನಿಮ್ ಸಕ್ಸಸ್ ಅಲ್ಲಿ 5 ಗ್ಯಾರಂಟಿಗಳಲ್ಲಿ? ಈಗ ಒಂದು ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು, ನೀವು ಕೇವಲ ಓಟ್ ಪಡ್ಕೊಳ್ಳೋದಿಕ್ಕೆ ಅವತ್ತು ಹೇಳಿದ್ರೆ ಗೊತ್ತಾಗ್ಲಿ. ನಿಮ್ಮನ್ನ ಮತ್ತೆ ಇನ್ನೊಂದ್ಸತಿ ನಾನು ಉಚ್ಚಾರಣೆ ಮಾಡ್ತಾ ಇದ್ದೀನಿ, ನಿಮ್ಮ ಪಕ್ಷದವರೇ ಶಾಶ್ವತ ಯೋಜನೆಗಳಿಗೆ ಆಗ್ಲೇ ನನ್ನ ಮಿತ್ರರು ಹೇಳ್ತಾ ಇದ್ದಾರೆ ರತನ್ ಅವರು, ಯಾವುದೇ ಕಾರಣ ತೋರಿಸಿ ನೀವು ಇಷ್ಟು ರಸ್ತೆ ಹಾಕಿದೀವಿ ಅಂತ, ಬ್ರಿಡ್ಜ್ ಕಟ್ಟಿದೀವಿ, ಶಾಶ್ವತ ಯೋಜನೆಯಲ್ಲಿ ಇಂತ ಒಂದು ದೊಡ್ಡ ಕೆಲಸವನ್ನು ಮಾಡಿದೀವಿ ಅಂತಕ್ಕಂಥದ್ದು ಯಾವುದು ಇಲ್ಲ. ನೀರಾವರಿ ಯೋಜನೆಗಳ ಬಗ್ಗೆ ಇವತ್ತೇ ಮಾತಾಡಿದ್ರು. ಆಮೇಲೆ ಇವ್ರು ದ್ವಂದ್ವ ನಿಲುವು ಹೇಗಿರುತ್ತೆ ಅಂತಂದ್ರೆ, ಮೊನ್ನೆ ನಡೆದಂತ ತಮಿಳುನಾಡು ಚುನಾವಣೆಯಲ್ಲಿ ಇವ್ರು ಹೋಗ್ಬಿಟ್ಟು DMK ಕೈ ಎತ್ತಾರೆ, ನಮ್ ಮೇಕೆದಾಟಿಗೆ ಒಂದು ತೊಟ್ಟು ನೀರು ಕೊಡಲ್ಲ ಅಂತಕ್ಕಂಥವ್ರು ಕೈ ಮೇಲೆ ಎದ್ದವರು ಯಾವ ಒಂದು ವಿಜಯನ್ ಬೈತಾರೆ, ವಿಜಯ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇವತ್ತು ನೋಡಿದ್ರೆ ಮತ್ತೆ ಅವರು ನೀವು ಗೆದ್ದಿರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅವ್ರ ಜೊತೆ ಹೋಗ್ತಾರೆ. ನಿನ್ನೆ ಅವ್ರು ಹೇಳಿದಾರೆ ತಿರುಗಿ ಒಂದು ತೊಟ್ಟು ನೀರನ್ನು ಕರ್ನಾಟಕ ಕೊಡಲ್ಲ ಅಂತ ಹೇಳಿ. ಹಾಗಾದ್ರೆ ನಿಮ್ಮ ನಿಲುವೇನು? ಯಾವೊಂದು ನೀವು ಇದು ಪಶ್ಚಿಮ ಬಂಗಾಳದಲ್ಲಿ ಏನಂತ ಹೇಳಿದ್ರಿ, ಇಂಡಿ ಮೈತ್ರಿಕೂಟದಲ್ಲಿ ಇರ್ತಕ್ಕಂಥವ್ರು ನಮ್ಮವರು ಅಂತ ಹೇಳಿದವರು ಅತಿ ಭ್ರಷ್ಟ ಸರ್ಕಾರ ನಿಮ್ದೆ ಅಂತಕ್ಕಂಥ ಮಾತನ್ನ ಹೇಗೆ ಹೇಳ್ತೀವಿ? ಹೇಗೆ ನಿಮ್ ದ್ವಂದ್ವ ನಿಲುವು ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ. ಮತ್ತೆ ನಿಮ್ಮ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಗೌರವ ಇಲ್ಲ, ನಿಮ್ಗೆ ಯಾರಿಗೂ ಕೂಡ ಜನಗಳ ಬಗ್ಗೆ ಕಾಳಜಿ ಇಲ್ಲ. ಇದು ಸ್ಪಷ್ಟ. ಸಿದ್ದರಾಜ್ ಅವರೇ, ಈಗ ಪ್ರಮುಖವಾದಂತಹ ಬೆಳವಣಿಗೆ ಅಂತಂದ್ರೆ ಸವಾಲುಗಳ ಬಗ್ಗೆ. ಯಾಕೆಂದ್ರೆ ಈಗ ಸಿದ್ದರಾಮಯ್ಯನವರು ರಿಸೈನ್ ಮಾಡಿದರೆ ಒಂದು ಲೆಕ್ಕದಲ್ಲಿ ಹೈ ಡ್ರಾಮಾ ಇಲ್ಲ ಅಂತಂದ್ರೂ ಕೂಡ ಒಂದು ಕ್ಲಿಯರ್ ಆಗಿ ಎಕ್ಸಿಟ್ ಆಗಿದ್ದಾರೆ ಅನ್ನೋ ಮಾತು. ಸೊ ಹಾಗಾಗಿ ನೆಕ್ಸ್ಟ್ ಬರುವಂತ CM ಈಗ DK ಶಿವಕುಮಾರ್ ಅವರೇ ಅಂತೇಳಿ ಈಗ ಆಲ್ರೆಡಿ ಫ್ಲೆಕ್ಸ್ನೆಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ನೋಡಿದ್ರು ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಅಭಿನಂದನೆಗಳು ಅಂತ ಬಂದಿದೆ. ಆಯ್ತಾ, ಇಫ್ ಇನ್ ಕೇಸ್ DK ಶಿವಕುಮಾರ್ ಅವರೇನೆ ನಾಳೆ ದಿನ ಮುಖ್ಯಮಂತ್ರಿ ಆದ್ರೂ ಇರುವಂತ ಸವಾಲುಗಳ ಬಗ್ಗೆ ಸರ್, ಈಗ ಒಂದು ಹೊಸ ಸರ್ಕಾರ, ಹೊಸ ಚೀಫ್ ಮಿನಿಸ್ಟ್ರು, ಹೊಸ ಮಂತ್ರಿ ಮಂಡಲಕ್ಕೆ
ನಾರ್ಮಲ್ ಆಗಿ ಹನಿಮೂನ್ ಪೀರಿಯಡ್ ಅಂತ 1 ವರ್ಷ ಅಂತ ಇಲ್ಲಿ ತನಕ ನಡೆದಿರಿ. ಒಂದು ಹೊಸದಾಗಿ ಬಂದವರು, ಯಾಕಂದ್ರೆ ಈಗ ಎಲ್ಲ ಯಂಗ್ಸ್ಟರ್ಸ್ ನಾವು ಕೊಡ್ತೀವಿ ಜಾಸ್ತಿ ಜನ ಅಂತ ಹೇಳಿದ್ರೆ ಹೊಸ ಮಂತ್ರಿಮಂಡಲ ಅಂದ್ರೆ ಅವರೆಲ್ಲ ಫಸ್ಟ್ ಟೈಮ್ ಮಂತ್ರಿಗಳವರು, ನಂಬರ್ ಜಾಸ್ತಿ ಇರುತ್ತೆ. ಅವ್ರು ತುರಾಯಿ ಬದಲಾಯಿಸ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ಜನಸಂಪರ್ಕ. ಈಗ 6 ತಿಂಗಳು ಕೊಡಿ ನೀವು, 1 ವರ್ಷ ಬೇಡ ಅಂದ್ರೆ 1.5 ವರ್ಷದಲ್ಲಿ ಇನ್ನು 1 ವರ್ಷ ಅಂದ್ರೆ 2027 ಏಪ್ರಿಲ್ ಇಂದ ಇವ್ರು ಬಜೆಟ್ ಮಂಡಿಸ್ಬಿಡ್ತಾರಲ್ಲ, ಒಂದು ಬಜೆಟ್ ಅದು ಆಕ್ಚುಲಿ ಎಲೆಕ್ಷನ್ ಓರಿಯೆಂಟೆಡ್ ಬಜೆಟ್ ಆಗಿರುತ್ತೆ. ಆ 1 ವರ್ಷ ಎಲೆಕ್ಷನ್ ಇಯರ್, ಆ ಎಲೆಕ್ಷನ್ ತಯಾರಿ ನಡೆಸ್ತಾ ಇರ್ತಾರೆ. ಇವ್ರಿಗೆ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೋ ಇನ್ನೊಂದೊಂದು ಯೋಜನೆಗಳ ಕಾನ್ಸಂಟ್ರೇಟ್ ಮಾಡೋಕ್ಕೋ ಈಗಾಗಲೇ ಸಿದ್ದರಾಮಯ್ಯನವರು ಅವ್ರ 17ನೇ ಬಜೆಟ್ನಲ್ಲಿ ಮೊನ್ನೆ ತಾನೇ ಬಜೆಟ್ ಮಂಡಿಸಿ ಅದು ಈಗೆಲ್ಲ ಎಕ್ಸಿಕ್ಯೂಟಿವ್ ಆರ್ಡರ್ಗಳಾಗಬೇಕವು. ತುಂಬಾ ಏನೇನು ಬಜೆಟ್ ಅಲ್ಲಿ ಹೇಳಿದ್ರು ಅದಕ್ಕೆಲ್ಲ ಎಕ್ಸಿಕ್ಯೂಟಿವ್ ಆರ್ಡರ್ಗಳು ಹಾಕಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕಾಗತ್ತೆ. ಅದ್ರ ಜೊತೆಗೆ ಸಿದ್ದರಾಮಯ್ಯರು ಇನ್ನೊಂದು ಚಾಲೆಂಜ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ಗೆ. ಆ ಮಧುಸೂದನ್ ನಾಯಕ್ ರಿಪೋರ್ಟ್ ತಂದು ಆಫೀಸಲ್ಲಿ ಇಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟಿದ್ದಾರೆ. ಅವರು ಸಿದ್ದರಾಮಯ್ಯ ಮನೆಗೆ ಹೋಗ್ಬಿಟ್ರೆ ಕ್ವೈಟ್ ಆಗಿ. ಈಗ ಅವ್ರೇನ್ ಹೇಳ್ತಾರೆ, ನಾನು ತಯಾರು ಮಾಡಿಸಿದ್ದೆ ರಿಪೋರ್ಟ್ ತಂದಿದ್ದೀನಿ, ನೀವು ಇಂಪ್ಲಿಮೆಂಟ್ ಮಾಡೋದು ನಮ್ಮ ಸರ್ಕಾರದ ವಿಚಾರ ಮಾಡ್ತಾರೆ ಬಿಡಿ ಅಂತಾರೆ. ನನಗೇನ್ ಅನ್ಸುತ್ತೆ, ಒಬ್ಬ ಬೇರೆ ಜನಾಂಗಗಳಿಗೆ ಏನ್ ಅನ್ಸುತ್ತೆ, ಇವ್ರು ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಅದನ್ನ ಇಂಪ್ಲಿಮೆಂಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಮಧುಸೂದನ್ ನಾಯಕ್ ರಿಪೋರ್ಟ್ಗೂ ಕಾಂತರಾಜ್ ಕಮಿಟಿ ರಿಪೋರ್ಟ್ಗೂ ಏನೇನು ವ್ಯತ್ಯಾಸ ಇಲ್ಲ. ಒಂದು, ಈ ಪಾಪ್ಯುಲೇಷನ್ ಕೋಶಂಟ್ ಏನ್ ಕೊಟ್ಟಿದಾರಲ್ವಾ, ಅದು ಈ ಕಾಂತರಾಜ್ ಕಮಿಷನ್ಗಿಂತ ಮಧುಸೂದನ್ ನಾಯಕ್ ಕಮಿಷನ್ ನಲ್ಲಿ ಕಮ್ಮಿ ತೋರಿಸಿದ್ದಾರೆ. ಲಿಂಗಾಯತರು ಒಕ್ಕಲಿಗರ ಸಂಖ್ಯೆನ ಇನ್ನಷ್ಟು ಕಮ್ಮಿ ತೋರಿಸ್ತಾರೆ. ಈಗ ಇವರು ಕೋನರೆಡ್ಡಿ ಅವರು ನಾಗೇಂದ್ರ ಪ್ರಸಾದ್ ಒಪ್ಕೊಂಡ್ಬಿಡ್ತಾರ, ಮಧುಸೂದನ್ ಅಯ್ಯೋ ಅದೇ ಚೆನ್ನಾಗಿತ್ತಲ್ಲ ಅದನ್ನ ಅಪೋಸ್ ಮಾಡಿದ್ವಿ ಇವಂದ. ಹಂಗಾಗಿ ಇವ್ರಿಗೆ ಚಾಲೆಂಜ್ಗಳು ಅಂದ್ರೆ ಈಗ ಏನಾಗಿದೆ ಅಂದ್ರೆ ಕಾಂಗ್ರೆಸ್ನವರು ಒಂದು ಸುಮ್ಮನೆ ಸ್ಯಾಂಪಲ್ ಆಗಿ ಒರಿಜಿನಲ್ ಆಗಿ ನಿಮ್ಗೆ ಫ್ರೀ ಬೇಗಳನ್ನು ಕೊಟ್ಟವನು ಅರವಿಂದ್ ಕೇಜ್ರಿವಾಲ್, ಈ ನೀರು ಎಲೆಕ್ಟ್ರಿಸಿಟಿ ಅಂತ ಅದನ್ನ ಕಾಪಿ ತೆಗೆದು ರೈದ್ ಮಾಡಿದ್ರು. ಈಗ ಬಿಜೆಪಿ ಅವರು ಊರ್ ತುಂಬ ಹಂಚ್ತಾವ್ರ ಅದನ್ನ, ನಮ್ದೇ ಆ ಪ್ರಾಜೆಕ್ಟ್ ನಮ್ದು, ನಾವು ಕೊಡ್ತೀವಿ ನಾವು. ಹಂಗಾಗಿ ಈ ಗ್ಯಾರಂಟಿಗಳನ್ನ ಕ್ರಿಟಿಸೈಸ್ ಮಾಡೋದಾಗ್ಲಿ ಅದನ್ನ ತುಂಬಾ ಹೊಗಳೋದಾಗ್ಲಿ ಯಾವ ಪಕ್ಷಕ್ಕೂ ನೈತಿಕತೆ. ಯಾಕಂದ್ರೆ ನೀವು ಕೊಡೋ ಗ್ಯಾರಂಟಿ ದುಡ್ಡು ಎಲ್ಲಿಂದ ಬರುತ್ತೆ? ನಿಮ್ ಮನೆಯಿಂದ ತಂದು ಕೊಡ್ತೀರಾ? ಏನಿಲ್ಲ, ಟ್ಯಾಕ್ಸ್ ಕೊಡೋ ದುಡ್ಡು ಅದನ್ನ ಯಾಕೆ ಹಂಗ್ ವೇಸ್ಟ್ ಮಾಡ್ತೀರಾ? ಮಾಡಿ ಅಭಿವೃದ್ಧಿ ಕೆಲಸಗಳಾಗಿ. ಸರ್, ಇನ್ನೊಂದು ಪ್ರಶ್ನೆ ಈ ಸಂದರ್ಭದಲ್ಲಿ, ಈಗ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನ ಜಾರಿಗೆ ತಂದಾದ ನಂತರ ಅದಕ್ಕೆ ಜನ ವಿರೋಧಿ ಅಂತ ಏನಾದ್ರೂ ಬಂತು ಅಂತಂದ್ರೆ ಆ ಯೋಜನೆಯನ್ನ ವಾಪಸ್ ಪಡ್ಕೊಳ್ತಾರೆ. ಜನರಲ್ ಆಗಿ ಜನ ವಿರೋಧಿ ಅಂತ ಬಂದ್ರೆ ಇಡೀ ರಾಜ್ಯದಾದ್ಯಂತ, ರಾಜ್ಯಕ್ಕೆ ಸೀಮಿತವಾಗಿದ್ದಂತ. ಈಗ ಗ್ಯಾರಂಟಿ ವಿಚಾರಕ್ಕೆ ಬಂದ್ರೆ ಇದೇ ರಾಜ್ಯದಲ್ಲಿ ಜನ ಏನಾದ್ರೂ ನಮ್ಗೆ ಬೇಡ ಅಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ರೆ ಸರ್ಕಾರ ಅದನ್ನ ಸ್ಟಾಪ್ ಮಾಡೋಕ್ಕೆ ರೆಡಿ ಇರುತ್ತೆ. ಸರ್, ಯಾರು ಬೇಡ ಅಂತಾರೆ ಹೇಳಿ ಸರ್, ನೋಡೋಣ. ಈಗ ಫಸ್ಟ್ 200 ಯೂನಿಟ್ ಕೊಟ್ಬಿಡ್ತೀನಿ, ಅದ್ಯಾರೋ ಹೇಳಿದ್ರಲ್ಲ, ಕಾಕಾ ಪಾಟೀಲ್ಗೂ ಫ್ರೀ, ಇವನಿಗೂ ಫ್ರೀ, ಅವನಿಗೂ ಫ್ರೀ ಅಂದ್ರಲ್ಲ. ಆಮೇಲೆ ಹೇಳಿದ್ರು ರೇಷಿಯೋ, 1 ವರ್ಷ ರೇಷಿಯೋ ತಗೊಂಡು ನಿಮ್ಗೆ ಎಂಟರ್ಟೈನ್ಮೆಂಟ್ ಹುಡುಕ್ತೀವಿ ಅಂದ್ರು. ಅದು ಆಯ್ತಪ್ಪ. ನಿಮಗೆ ಈಗ ನನಗೆ ಒಂದು 150 ಯೂನಿಟ್ ನಾನು ಎಂಟರ್ಟೈನ್ಮೆಂಟ್ ಇತ್ಕೊಳ್ಳಿ, ನಾನು 199 ಯೂನಿಟ್ ತನಕ ಉಪಯೋಗಿಸಿದ್ರೆ ಇನ್ನು 49 ಯೂನಿಟ್ಗೆ ಹಾಕ್ತಾನೆ. 200 ದಾಟ್ ಒಂದಾಗ್ತಿದ್ದರ್ಗೆ 201 ಯೂನಿಟ್ ಬಿಲ್ ಕೊಡ್ತಾನೆ. ಏನ್ ನಿಮ್ ಗೃಹ ಜ್ಯೋತಿ ಹಂಗಿದ್ರೆ ನಾನು ಲೈಟೇ ಹಾಕೊಂಡು ಬದುಕಲಿಲ್ವಾ? ಸಿದ್ದರಾಮಯ್ಯ ಫ್ರೀ ಕರೆಂಟ್ ಕೊಡ್ತಾನೆ ಅಂತ ಹೇಳಿ ನಾನು ಲ್ಯಾಂಪ್ ಇಟ್ಕೊಂಡಿದ್ನ, ಇಲ್ಲ ಸೀಮೆಂಟ್ ಬುಟ್ಟಿ ಇಟ್ಕೊಂಡಿದ್ನ ನಾನು? ನಿಮ್ಮನ್ನ ಯಾರು ಕೊಡು ಅಂತ ಹೇಳಿದವ್ರು ಯಾರು ಇವ್ರಿಗೆ ಅಪ್ಲಿಕೇಶನ್ ಹಾಕಿಲ್ಲ. ಫ್ರೀ ಬಸ್ ನಿಮ್ಮನ್ನ ಆಗಿದ್ ಯಾರು ಜನ ಓಡಾಡ್ಲಿಲ್ವಾ? ಹೆಂಗಸರು ಮಕ್ಕಳು. ಈ ನೋಡಿ, ಈ ಡ್ರಾಮಾಗಳನ್ನೇ ಬಿಡ್ಬೇಕಾಗಿತ್ತು ಈ ಸರ್ಕಾರ. ಸರಿಯಾಗಿ ಅದ್ಯಾವುದೇ ಆಗಿರ್ಲಿ, ಇವತ್ತು ಮಧ್ಯಪ್ರದೇಶ ತಗೊಳ್ಳಿ, ಮಹಾರಾಷ್ಟ್ರ ತಗೊಳ್ಳಿ, ಈ ಡೆಲ್ಲಿನಲ್ಲೂ ಫ್ರೀ ಬಸ್ ಬಿಡ್ತಾ ಇದ್ದಾರೆ. ಯಾಕೆ ಈ ಡ್ರಾಮಾ? ಅಧಿಕಾರಕ್ಕೋಸ್ಕರ ನೀವು ಇಡೀ ಎಕಾನಮಿನೇ ಶಾಟರ್ ಮಾಡ್ತಿದ್ದೀರ. ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ, ಈ ಸಿದ್ದರಾಮಯ್ಯ ಮಾಡಿದಂಥ 13ರಿಂದ 18 ಮಾಡಿದಂಥ ಯೋಜನೆಗಳು ತುಂಬಾ ಚೆನ್ನಾಗಿದ್ವು, ತುಂಬಾ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರು. ನನಗನ್ನಿಸ್ತಾ ಇದ್ದು ಬಹುಶಃ ವೀರೇಂದ್ರ ಪಾಟೀಲ್, ಎಸ್ ಎಂ ಕೃಷ್ಣ ಬಿಟ್ರೆ ಒಳ್ಳೆ ಆಡಳಿತ ಕೊಟ್ಟಂತ ಸಿದ್ದರಾಮಯ್ಯ ಕೂಡ ಒಬ್ಬ ಸಾಲಿಗೆ ಸೇರ್ತಾ ಇದ್ರು. ಬಟ್ 23ರಿಂದ ಏನೀಗ ಬಂತಲ್ಲ ಇವ್ರು ಮಾಡಿದ್ದು, ಏನ್ ನೀವು ದಿನ ಬೆಳಗಾದ್ರೆ ಅದಕ್ಕಿಲ್ಲ, ಇದಕ್ಕಿಲ್ಲ, ಅದು ಕೊಡಕ್ಕಾಗಲ್ಲ, ಇದು ಕೊಡಕ್ಕಾಗಲ್ಲ ಅನ್ನೋದಾದ್ರೆ ಇವ್ರ ಸವಾಲ್ಗಳಲ್ಲ. ಈ ಗ್ಯಾರಂಟಿ ಸ್ಕೀಮ್ ಯಾರು ಮುಂದುವರ್ಸ್ಕೊಂಡು ಹೋಗಿ ಇವ್ರು ಉಳ್ಕೊಂಬಿಟ್ರೆ ಅದೇ ದೊಡ್ಡ ಸವಾಲು ಇವ್ರಿಗೆ. ನಿಜ ನಿಜ. ಓಕೆ, ಅಹಿಂದ ಮುಖಂಡರಾದಂತಹ ಸತೀಶ್ ನಾಯ್ಕ ಅವರು ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ಸತೀಶ್ ಅವರೇ? ಓಕೆ ಓಕೆ, ನೀವು ಮಾತಾಡ್ತಾ ಇರೋದು ಕೇಳಿಸ್ತಿಲ್ಲ, ಮೋಸ್ಟ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ಸುತ್ತೆ. ನಾನು ಮತ್ತೊಮ್ಮೆ ಮಾತನಾಡ್ತೀನಿ. ಮ್ಯೂಟ್ ಆಗಿರಬೇಕು, ಅದೊಂದು ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಳ್ಳಿ ಆಯ್ತಾ? ಮತ್ತೊಮ್ಮೆ ಮಾತನಾಡಿಸ್ತೀನಿ. ರತನ್ ಅವರೇ, ಈಗ ಈ ನಿಮ್ಮ ಬಿಜೆಪಿ ಮೇಲೆ ಒಂದಷ್ಟು ಆರೋಪಗಳು ಏನಕ್ಕೆ ಅಂತಂದ್ರೆ,
ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು, ಈ ಕುರ್ಚಿ ಜಟಾಪಟಿಯ ವಿಚಾರದಲ್ಲೇ ಮುಳುಗೋಗಿದೆ. ಯಾವುದೇ ರೀತಿಯಾದಂತಹ ಹೋರಾಟಗಳನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳದೆ ಹೋರಾಟದಲ್ಲಿ ಅಥವಾ ವಿಪಕ್ಷ ಸ್ಥಾನವನ್ನ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅನ್ನೋದು ಗಂಭೀರ ಆರೋಪ. ಈ 3 ವರ್ಷದಲ್ಲಿ ಏನೋ ಮಾಡಲಿಲ್ಲ, ಇನ್ನು 2 ವರ್ಷ ಇನ್ನೇನು ಮಾಡ್ತಾರೆ ಬಿಜೆಪಿಯವರು? ಸೈಲೆಂಟ್ ಆಗಿ ಕೂತಿದ್ದಾರೆ, ಜನರ ಹತ್ರ ಹೋಗಿಲ್ಲ ಹೀಗೆ ಅನ್ನುವಂಥ ಪ್ರಶ್ನೆ ಇದೆ. ಈ ವಿಚಾರದ ಬಗ್ಗೆ ನಿಮ್ಮ ಹತ್ರ ಆನ್ಸರ್ ಪಡ್ಕೊಳ್ತೀನಿ. ರಾಜ್ಯ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳ ಮತ್ತೊಂದು ಅಪ್ಡೇಟ್. ಸಿಎಂ ಆಯ್ಕೆ ಸಂಬಂಧ ಭಾನುವಾರ ಸಿಎಲ್ಪಿ ಮೀಟಿಂಗ್ ಇದೆ. ಭಾನುವಾರದ ಸಿಎಲ್ಪಿ ಮೀಟಿಂಗ್ ನಲ್ಲಿ ಸಿಎಂ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಸೋಮವಾರ ಅಥವಾ ಬುಧವಾರ ಆಯ್ಕೆಯಾದಂತಹ ವ್ಯಕ್ತಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಇದರ ಬಗ್ಗೆ ಬೆಂಗಳೂರಿನಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ. ಶಾಸಕರು ವರಿಷ್ಠರ ನಿರ್ಧಾರದಂತೆಯೇ ಸಿಎಂ ಆಯ್ಕೆ ಆಗುತ್ತೆ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೀನಿ ಅಂತನೂ ಅಂದ್ರು. ಸೊ ಅಲ್ಲಿಗೆ ಭಾನುವಾರದ ಸಿಎಲ್ಪಿ ಮೀಟಿಂಗ್ ನಲ್ಲಿ ಯಾರ ಹೆಸರು ಮುಂಚೂಣಿಯಲ್ಲಿ ಬರುತ್ತೆ? ನಿರೀಕ್ಷೆಯಂತೆ ಡಿಕೆ ಶಿವಕುಮಾರ ಅಥವಾ ಬೇರೆ ಯಾರಾದ್ರೂ ಹೆಸರು ಬರುತ್ತಾ? ಬೇಳೂರು ಗೋಪಾಲಕೃಷ್ಣ ಅವರು ಏನಂದ್ರು ನೋಡಿ. ಕರೆದ ನಂತರ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದನ್ನ ನಿರ್ಧಾರವನ್ನ ಮಾಡ್ತಾರೆ. ಫಸ್ಟ್ ಸಿಎಲ್ಪಿ ಆಗ್ಬೇಕಾಗಿದೆ, ಆನಂತರ ಮುಂದಿನ ನಿರ್ಧಾರ ಆಗ್ಬೋದು. ಆನಂತರ ಅದಾದ ನಂತರ ಮಾರನೇ ದಿವಸನೇ ಅಥವಾ ಸೋಮವಾರ ಮಂಗಳವಾರ ಒಳಗೆ ಹೊಸ ಮುಖ್ಯಮಂತ್ರಿಗಳು ಆಗ್ತಾರೆ. ಏನಿಲ್ಲ, ಬಹುಮತ ಇರಲ್ಲ, ಮೇಲ್ಗಡೆಯಿಂದ ಆದೇಶ ಇರುತ್ತೆ ಅಷ್ಟೇ. ಇನ್ನು ಹೈಕಮಾಂಡ್ ಏನ್ ಆದೇಶ ಇರುತ್ತೆ ಅದೇನೆ, ಹೈಕಮಾಂಡ್ ಉತ್ತರದಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಸಿಎಲ್ಪಿಲಿ ಅದೇ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಆನಂತರ ಸೋಮವಾರ ಮಂಗಳವಾರ ದಿವಸದಲ್ಲಿ ಸೋಮವಾರ ಹೆಚ್ಚಿನ ಪಕ್ಷ ಆಗ್ಬೋದು. ಸಿಎಂ ಪ್ರಕ್ರಿಯೆ ಶುರುವಾಗ್ಬಿಟ್ಟಿದೆ. ಈಗ ಸಚಿವ ಸಂಪುಟ ಪುನರ್ರಚನೆ ಫಸ್ಟ್ ಸಿಎಂ ಆಗ್ಲಿ ಬಿಡೋಣ, ಆಮೇಲೆ ಸಚಿವ ಸಂಪುಟ ನೋಡೋಣ. ಫಸ್ಟ್ ಸಿಎಂ ಅವ್ರು ಆಗ್ಲಿ, ಆಮೇಲೆ ಯಾರಿಗೆ ಕೊಡ್ಬೇಕು ಏನ್ ಕೊಡ್ಬೇಕು ನಿರ್ಧಾರ ಅವ್ರು ಮಾಡ್ತಾರೆ. ಈಗ ಮೊನ್ನೆ ಡೆಲ್ಲಿಗೆ ಹೋಗಿದ್ರಿ, ಮತ್ತೆ ಏನಾದ್ರು ಡೆಲ್ಲಿಗೆ ಹೋಗ್ತೀರಾ ಸರ್ ನೀವು? ಇಲ್ಲ, ಸದ್ಯಕ್ಕೆ ಈ ಒಂದು ಪ್ರಕ್ರಿಯೆ ನಡಿಬೇಕು. ಸೋಮವಾರ ನಂತರ ಏನು ಇವತ್ತು ನೂತನ ಮುಖ್ಯಮಂತ್ರಿಗಳು ಯಾರಾಗ್ತಾರಲ್ವಾ, ಅದರ ನಂತರ ನಾವು ಮುಂದೆ ಏನ್ ಮಾಡ್ಬೇಕು ನಿರ್ಧಾರ ಇರುತ್ತೆ. ಯಾಕಿಲ್ಲ ಅಂದಿದೆ ಇದುವಲ್ಲ ಆಕಾಂಕ್ಷೆನೆ. ಆದ್ರೆ ಫಸ್ಟ್ ಆಗ್ಲಿ, ಮುಖ್ಯಮಂತ್ರಿಗಳಾದ ನಂತರ ಯಾವುದಂತ ಆಮೇಲೆ ಕೇಳೋಣ ಅಲ್ಲ. ಹಾಗಾಗಿ ಬಹುಶಃ ಸೋಮವಾರ ಆಗ್ಬೋದು, ಇಲ್ಲಾಂದ್ರೆ ಬುಧವಾರ ಆಗ್ಬೋದು. ಬೆಳಗ್ಗೆ ಮಧ್ಯಾಹ್ನ ಮಾನ್ಯ ಮುಖ್ಯಮಂತ್ರಿಗಳು ಹೋದ್ರು, ಈಗ ಇವರು ಹೋಗಿದ್ದಾರೆ, ಬಹುಶಃ ಬರ್ಲಿಕ್ಕೆ ಹೇಳಿದ್ದಾರೆ, ಹೋಗಿದ್ದಾರೆ, ಡಿಸೈಡ್ ಮಾಡ್ಕೊಂಡು ಬರ್ತಾರೆ. ಸಿಎಲ್ಪಿ ಕರೆದು ಎಸ್, ವೆಲ್ಕಮ್ ಬ್ಯಾಕ್. ಚರ್ಚೆ ಮುಂದುವರಿಸ್ತೀನಿ. ರತನ್ ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೆ ಬ್ರೇಕು ಮುಂಚೆ. ಬಿಜೆಪಿ ಸರಿಯಾಗಿ ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡಿಲ್ಲ ಅಂತ ಹೇಳಿ. ಸೊ ಜೊತೆಗೆ ಈ ನೀವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನ ಕೆಳಗಿಳಿಸಿದಾಗ ಕಾಂಗ್ರೆಸ್ ಏನೇನಂದಿತ್ತು ಅದು ಮರ್ತೋದ್ರ? ಅದಾದ ಮೇಲೆ ಬೊಮ್ಮಾಯಿ ಅವರು ಬಂದಂಥ ಸಂದರ್ಭದಲ್ಲಿ PCM ಭ್ರಷ್ಟಾಚಾರದ ಆರೋಪ ಮಾಡಿದ್ದು ಅದೆಲ್ಲವನ್ನೂ ಮರ್ತೋದ್ರ? ಯಾಕೆ ಬಿಜೆಪಿ ಈ ಬಾರಿಯ ಸಂದರ್ಭದಲ್ಲಿ ಸೈಲೆಂಟ್ ಆಗೋಯ್ತು ಅಂತ ನಿಮ್ಮೇಲಿರೋ ಕಂಪ್ಲೇಂಟ್ಸ್ ಅದು? ನೋಡಿ, ಭಾರತೀಯ ಜನತಾ ಪಕ್ಷಕ್ಕೆ ಕಳೆದ 3 ವರ್ಷದಿಂದ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾವುದನ್ನ ಇಟ್ಕೊಂಡು ಹೋರಾಟ ಮಾಡೋದು ಅನ್ನುವಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇವತ್ತು ಒಂದಿಟ್ಕೊಂಡು ನಾವು ಹೋರಾಟ ಮಾಡ್ತೀವಿ, ಅದೇನು ಇನ್ನೇನು ಎಂಡಿಗೆ ತಗೊಂಡೋಗ್ಬೇಕು ಅನ್ನೋದ್ರೊಳಗಡೆ ಒಂದಲ್ಲ 2-3 ಕೊಟ್ಟು ಬಿಡ್ತಾರೆ. ಆನಂತರ ನೀವು ಹೋರಾಟ ಮಾಡಿಲ್ಲ ಅಂತ ಹೇಳುವಂತದ್ದು ಬಹಳ ತಪ್ಪು. ಯಾಕಂತ ಹೇಳಿದ್ರೆ ನಾವು ಭಾರತೀಯ ಜನತಾ ವಿಫಲ ಆಗಿದೆ ಅಂತ ಅಲ್ಲಲ್ಲ ಕೇಳಿ, ಅದಕ್ಕೆ ಮಾಡಿದಿರಿ ನೀವು. ಗೊತ್ತಾಯ್ತು ನಿಮ್ಮ ಪ್ರಶ್ನೆ ಏನಂತ ಗೊತ್ತಾಯ್ತು. ಮೂಡಾದಲ್ಲಿ ಮಾಡಿದಿರಿ, ಇವಾಗ ಮಾಡಿದಿರಿ, ಹೋರಾಟ ಮಾಡಿಲ್ಲ, ನಂತರ ಅದರಿಂದಾಗಿ ವಿಫಲ ಆಗಿದೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ಜೊತೆಯಾಗಿ ಮೂಡಾದ ಸೈಟ್ ಬಗ್ಗೆ ಹೋರಾಟ ಮಾಡಿದ್ವಿ. ಇಲ್ಲಿಂದ ಮೈಸೂರವರೆಗೆ ಪಾದಯಾತ್ರೆ ಮಾಡಿದ್ವಿ. ಅದರ ಪರಿಣಾಮ ಏನಾಯ್ತು? ಆ 14 ಸೈಟ್ಗಳನ್ನ ವಾಪಸ್ ಕೊಟ್ರು. ಅದು ಸಫಲತೆ ಅಲ್ವಾ? ಅದು ನಂಬರ್ 1. ವಾಲ್ಮೀಕಿ ಹಗರಣದ ವಿರುದ್ಧ ಹೋರಾಟ ಮಾಡಿದ್ವಿ, ದೊಡ್ಡ ಹೋರಾಟವನ್ನ ಮಾಡಿದ್ವಿ. ಆವಾಗ ಆ ದುಡ್ಡು ಸಿಎಂ ಅವರೇ ಸದನದಲ್ಲಿ ಒಪ್ಕೊಂಡ್ರು. ಇಲ್ಲ, ಅದು 200 ಅದು ಸಾರಿ ಆ ಫಿಗರ್ ನನಗೆ ಗೊತ್ತಿಲ್ಲ, 97 ಕೋಟಿ ಅಂತ ಅವರೇ ಒಪ್ಕೊಂಡ್ರು. ಆನಂತರ ಒಂದು ಮಿನಿಸ್ಟರ್ ರಾಜೀನಾಮೆ ಕೊಟ್ರು. ಆನಂತರ ಹಂತವಾಗಿ ಆ ದುಡ್ಡನ್ನ ವಾಪಸ್ ಕಲೆಕ್ಟ್ ಮಾಡ್ಕೊಳ್ಳಲಾಗಿದೆ. ಅದು ಸಫಲತೆ ಅಲ್ವಾ? ಆನಂತರ ವಕ್ಫ್ದು ಅದೇನೋ ಒಂದು ಹಗರಣ ಆಗಿತ್ತಲ್ಲ, ಅದರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಮಾಡಿದ್ವಿ. ನಮ್ಮ ಹೋರಾಟಕ್ಕೆ ಬೆದರಿ ಕಾಂಗ್ರೆಸ್ ಅದನ್ನು ವಾಪಸ್ ತಗೊಂಡ್ರು. ಬಾಣಂತಿರು ಹಾಗೂ ಶಿಶುಗಳ ಸಾವು ಈ ರಾಜ್ಯಾದ್ಯಂತ ಆಗ್ತಾ ಇತ್ತು. ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ವಿ. ಕೊಪ್ಪಳಕ್ಕೆ ಹೋಗಿದ್ವಿ, ದಾವಣಗೆರೆ, ಬೆಳಗಾವಿ, ನಾನು ಕೂಡ ಒಂದು ಟೀಮಲ್ಲಿ ಜೊತೆಯಾಗಿ ಹೋಗಿದ್ದೆ. ನಮ್ಮ ಹೋರಾಟಕ್ಕೆ ಬೆದರಿದವರು MP ಕೊಪ್ಪಳಕ್ಕೆ ಮರುದಿನ ಹೋಗ್ತಾರೆ, ಮಿನಿಸ್ಟರ್ ಹೋಗ್ತಾರೆ, ಅವ್ರ ಮನೆ ವಿಸಿಟ್ ಮಾಡ್ತಾರೆ, ವಿಸಿಟ್ ಮಾಡಿ ಅವರಿಗೆ ಪರಿಹಾರ ಕೊಡ್ತಾರೆ. ಅಷ್ಟೇ ಅಲ್ಲ, CM ಅವರು ಒಂದು
ಮೀಟಿಂಗ್ ಅನ್ನ ಕರೆದು ಒಂದು ಟಾಸ್ಕ್ ಫೋರ್ಸ್ ಮಾಡ್ತಾರೆ ಏನಂತ ಹೇಳಿ ಬಾಣಂತಿಯರ ಹಾಗೂ ಶಿಶುಗಳ ಸಾವನ್ನ 0 ಮಾಡಬೇಕು ಅಂತ ಹೇಳಿ ಇದು ಟಾಸ್ಕ್ ಫೋರ್ಸ್ ಮಾಡ್ತಾರೆ. ಗುಂಡಿ ಬಿದ್ದಾಗ ಇಡೀ ರಾಜ್ಯಾದ್ಯಂತ ನಾವುಗಳು ಹೋರಾಟವನ್ನು ಮಾಡಿದ್ವಿ. ಆದ್ರಿಂದಾಗಿ ಇದೇ ಡಿ ಕೆ ಶಿವಕುಮಾರ್ ಅವರು ಇವಾಗ ಸಿಎಂ ಆಗ್ತಾರೆ ಅಂತ ಏನು ಚರ್ಚೆ ಆಗ್ತಿದೆಯಲ್ವಾ, ಇವರೇ ಸ್ಟೇಟ್ಮೆಂಟ್ ಕೊಡ್ತಾರೆ 0 ಮಾಡಬೇಕು, 16,000 ಗುಂಡಿಗಳು 14 ಎಷ್ಟೇ ಇದೆ ಅಂತ ಹೇಳಿದ್ರು, 0 ಮಾಡಬೇಕು ಅಂತ ಆರ್ಡರ್ ಮಾಡ್ತಾರೆ. ನಮ್ಮ ಹೋರಾಟದ ಸಫಲತೆ. ಅದರಿಂದಾಗಿ ನಾನು ಅದನ್ನೇ ಹೇಳಕ್ ಹೊರಟಿದ್ದೀನಿ. ಇನ್ನೂ ಕೂಡ ಹಲವಾರು ನಿಮಗೆ ಪಟ್ಟಿ ಕೊಡ್ಬೋದು ಬೇಕಾದ್ರೆ ನಾನು, ಆದ್ರೆ ಒಂದು ಸ್ಯಾಂಪಲ್ ಅನ್ನ ಹೇಳಿದ್ದೀನಿ. ಸೊ ಯಾವಾಗ ಕಾಂಗ್ರೆಸ್ ಸರ್ಕಾರ ವಿಫಲತೆಯನ್ನ ಪ್ರದರ್ಶನ ಮಾಡಿದೆ, ನಾನು ಆವಾಗಲೇ ನಿಮ್ಗೆ ಹೇಳಿದೆ, 1 ಕಿಲೋಮೀಟರ್ ರೋಡ್ ಆಗಿಲ್ಲ, ಶಾಶ್ವತ ಯೋಜನೆ ಅವರು ಹೇಳ್ದಂಗೆ ಒಂದೇ ಆಗಿಲ್ಲ, ಒಂದು ಬ್ರಿಡ್ಜ್ ಆಗಿಲ್ಲ, ಹೊಸದಾಗಿ ಏನ್ ಮಾಡಿದ್ದಾರೆ ಏನೂ ಆಗಿಲ್ಲ. 48 ಇವಾಗ 2 ಆಗಿ 50 ವಸ್ತುಗಳ ಬೆಲೆಯನ್ನ ಕರ್ನಾಟಕದಲ್ಲಿ ಜಾಸ್ತಿ ಮಾಡಿದ್ದಾರೆ. ಅದರ ವಿರುದ್ಧ ನಾವು ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನ ಮಾಡಿದ್ವಿ. ಕೇಂದ್ರದ ಮೇಲೆ ಬಟ್ ತೋರಿಸ್ತಾರೆ ಆಬ್ವಿಯಸ್ಲಿ. ಸೊ ಕೇಂದ್ರದ ಮೇಲೆ ಅವ್ರಿಗೆ ಹೇಳಕ್ಕಿರೋದು 1-2 ವಿಷಯ, ಯಾವುದೋ ಪೆಟ್ರೋಲ್ ಡೀಸೆಲ್ ಅದು ಇವಾಗ ಆಗಿರುವಂತದ್ದು, ಆನಂತರ ಇದು ಇಂಟರ್ನ್ಯಾಷನಲ್ ರಾಮಿಫಿಕೇಶನ್ಸ್, ಆನಂತರ ಕ್ರೈಸಿಸ್ ನಿಮ್ಗೆಲ್ಲ ಗೊತ್ತಿರುವಂತದ್ದೇ. ಅಷ್ಟೇ ಅಲ್ಲ, ಅದಕ್ಕೆ ನಾನು ಕೇಳ್ತೀನಿ, ಬೇಕಾದ್ರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನವ್ರಿಗೆ ನಾನು ಪ್ರಶ್ನೆ ಕೇಳ್ತೀನಿ, ರಾಜ್ಯದ ಇದು ಡೀಸೆಲ್ ಪೆಟ್ರೋಲ್ ಬೆಲೆಯನ್ನ ತೆಗೀರಿ, ಯಾವ್ದ್ರಲ್ಲಿ ಜಾಸ್ತಿ ಇದೆ? ಕರ್ನಾಟಕದಲ್ಲಿ ಜಾಸ್ತಿ ಇದೆ, ತೆಲಂಗಾಣದಲ್ಲಿ ಜಾಸ್ತಿ ಇದೆ, ಹಿಮಾಚಲ್ ಪ್ರದೇಶ ಜಾಸ್ತಿ ಇದೆ, ಕೇರಳ ಜಾಸ್ತಿ ಇದೆ. ಯಾಕೆ ನೀವು ಕಮ್ಮಿ ಮಾಡಿ, ರಾಜ್ಯದ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡಿ, ಯಾಕೆ ಮಾಡಕ್ಕಾಗಲ್ಲ ಅಲ್ವಾ? 4 ಇದು ರಾಜ್ಯ ನೀವು ತೆಗೆದುಕೊಂಡ್ರೆ ಕಾಂಗ್ರೆಸ್ ಎಲ್ಲಿದೆ ಅಲ್ಲೇನೆ ಜಾಸ್ತಿ ಇದೆ ಅಲ್ವಾ? ಆದ್ರಿಂದಾಗಿ ವಿಫಲತೆಯನ್ನ ಕೇಂದ್ರದ ಮೇಲೆ ಹಾಕೋದು ಅವರಿಗೆ ಒಂದು ಚಾಳಿ ಆಗ್ಬಿಟ್ಟಿದೆ. ಸಿದ್ದರಾಮಯ್ಯನವರಿಗೂ ಕೂಡ ಅದೇ ಚಾಳಿ ಆಗ್ಬಿಟ್ಟಿದೆ. ಯಾವುದೇ ಒಂದು ಕಾಂಗ್ರೆಸ್ನವರಿಗೆ ನೋಡಿ ಅವರ ವಿಫಲತೆಯನ್ನ ಕೇಳಿದ್ರೆ ಮೋದಿ ಸೆಂಟರ್ ಇದನ್ನ ಹೇಳ್ತಾರೆ. ಆದ್ರಿಂದಾಗಿ ಹೋರಾಟ ಮಾಡಿಲ್ಲ ಅನ್ನುವಂಥ ತಪ್ಪು. ನಾವು ಹೋರಾಟವನ್ನ ಮಾಡಿದ್ದೀವಿ, ಇವಾಗಲೂ ಮಾಡ್ತಾ ಇದ್ದೀವಿ, ಮುಂದೆ ಕೂಡ ಮಾಡ್ಲಿಕ್ಕಿದ್ದೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ನಾನು ಹೇಳ್ದಂಗೆ ಯಾವ್ದನ್ನ ಮಾಡೋದು ಯಾವ್ದನ್ನ ಬಿಡೋದು ಅನ್ನುವಂತ ಒಂದು ಕನ್ಫ್ಯೂಷನ್, ಅಷ್ಟೊಂದು ವಿಫಲತೆಯನ್ನ ಇವರು ಪ್ರದರ್ಶನ ಮಾಡ್ತಿದ್ದಾರೆ. ನಾವು ಇನ್ನೂ ಕೂಡ ಹೋರಾಟ ಮಾಡ್ಲಿಕ್ಕೆ ಇದ್ದೇವೆ ಅದ್ರ ವಿರುದ್ಧ. ಇವರು ಹೇಳ್ತಾ ಇದ್ರು ಬಿಜೆಪಿ ವಕ್ತಾರರು, ಇವರು ಯಾಕೆ ಕಮ್ಮಿ ಯಾಕೆ ಮಾಡಲ್ಲ ಅಂತ. ಇವತ್ತು ಸಿದ್ದರಾಮಯ್ಯವರು ಅವ್ರ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದರು 19,000 ಕೋಟಿ ರೂಪಾಯಿ ಫಿಸ್ಕಲ್ ರೆವಿನ್ಯೂ ಡೆಫಿಸಿಟ್ ಯಾಕೆ ಬಂತು, ಏನೇನು 5,300 ಕೋಟಿ ಎಪ್ಪರ್ ಭದ್ರ ಇದೆ ಯಾವುದು ಕೊಡಲಿಲ್ಲ ಅಂತ. ಈ ರಾಜ್ಯದ ಎಲ್ಲ ರಾಜ್ಯಗಳಿಗಿರೋದೆ 2-3 ಐಟಮ್ ಮೇಲೆ ತೆರಿಗೆ ಹಾಕುವಂತ ಒಂದು ಇದು. ಎಲ್ಲಿ ತರ್ತಾರೆ ರಿಸೋರ್ಸಸ್? ಇವ್ರು ಹೇಳ್ತಾರೆ ಅಭಿವೃದ್ಧಿ ಮಾಡಿಲ್ಲ, ರಸ್ತೆ ಮಾಡಿಲ್ಲ, ಗುಂಡಿ ತೋಡಿಲ್ಲ ಅಂತಾರೆ. ಒಂದ್ ಕಡೆ ಇರೋದು ಪೆಟ್ರೋಲಿಯಂ, ಇನ್ನೊಂದ್ ಕಡೆ ಇರೋದು ಅಬಕಾರಿ, ಇಂದ ಕೆಲವು 4-5 ವಸ್ತುಗಳು 3-4 ವಸ್ತು ಬಿಟ್ರೆ ಇದೆಲ್ಲ ನಿಮಗೆ ಇದಕ್ ಬರುತ್ತೆ, GST ಬರುತ್ತೆ. ಇವರು ಏನು ಕೊಡೋದಿಲ್ಲ, ಎಲ್ಲಾನು ಇವರೇ ಈಸ್ಕೊಂಡು ಇಟ್ಕೋತಾರೆ. ಈಗ ಮೋದಿ ಅವರು ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಒಂದು ಹೇಳ್ಬಿಡ್ತಾರ. ಹಾಕಿದವೆಲ್ಲ ಬ್ರಿಡ್ಜ್ ಬೀಳ್ತಿದೆ, ಯಾಕೆ ಬೀಳ್ತಿದೆ? ಬ್ರಿಡ್ಜ್ಗಳು ಸ್ಟೇಟ್ ರೆವಿನ್ಯೂಗಳು ಸಿಂಕ್ ಆಗ್ತಾ ಇದೆ. ಟ್ಯಾಕ್ಸ್ ಕಮ್ಮಿ ಮಾಡಿ ಇಂಡೆಕ್ಸ್ ಅಲ್ಲಿ ಏನೇನಿದೆ ಹೇಳಿ. ಕರಪ್ಷನ್ ಕರಪ್ಷನ್ ಅಂತೀರಾ? ಇದ್ದಿದ್ದು ಕಂಪ್ಲೇಂಟ್ಸ್ ಅಂದ್ರೆ ಅತಿ ಹೆಚ್ಚು ಎಂಪಿಗಳನ್ನ ಗೆದ್ದು ಕಳಿಸಿದ್ರು ಕೂಡ ಇದ್ರ ಬಗ್ಗೆ ಯಾರು ಮಾತಾಡಿದ್ದಾರೆ? ಕರ್ನಾಟಕದ ಬಗ್ಗೆ ಮೂಗುರ್ ತರ ಇದ್ದಾರೆ. 9 ಜನ ಕಾಂಗ್ರೆಸ್ನವರು ಸೇರಿ ಹೇಳ್ತಿದಾರ. ಅವರೊಂದು ಸೇರಿದ್ರೆ ಯಾಕೆ ಕುಮಾರಸ್ವಾಮಿ ಸೇರಿಸ್ತಾರೆ? ಅವ್ರು ಕೇಳಿದ್ರು, ಅವ್ರು ಕೇಳಿದಾರೆ ಅಂತ ಕೇಳಿ ಸಾಫ್ಟ್ ಕಾರ್ನರ್ ಕೇಳಿದಾರಲ್ವಾ, ನಾನು ಉತ್ತರ ಕೊಡ್ಬೇಕು ಅಂತಾನೆ ನಾನು ಹೇಳಿದ್ದು. ಫ್ರಜಾಲ್ 5 ಇದನ್ನ 4th ಲಾರ್ಜೆಸ್ಟ್ ಇಕಾನಮಿ ಮಾಡಿದ್ದು ಕೆಲಸ ಅಲ್ವಾ? ಯಾವಾಗ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಇಡೀ ಪ್ರಪಂಚದಲ್ಲಿ ಹೋಗಿ ಒಂದ್ಸಲ ಇಂಡಿಯಾದವ್ರಿಗೆ ಬೆಲೆ ಕೊಡ್ತಾ ಇರಲಿಲ್ಲ. ಇವತ್ತು ಮೋದಿ ಅವರು ಬಂದ ನಂತರ ಇಡೀ ದೇಶಕ್ಕೆ ಎಷ್ಟೊಂದು ಗೌರವ ಬಂದಿದೆ. ಎಲ್ಲರೂ ಹೊರಗಡೆ ಹೋದವರು ಹೇಳ್ತಾ ಇದ್ದಾರೆ. ಇಕಾನಮಿಕ್ ಇದರಲ್ಲಿ ಸಿಸ್ಟಮಿಕ್ ತಗೊಂಡು ಬಂದ್ವಿ. ಎಷ್ಟು ಸಾಲ ಮಾಡಿದೀರಾ ನೀವು? ಮನಮೋಹನ್ ಸಿಂಗ್ ಇರೋ ತನಕ 2014 ತನಕ ಇದು 44 ಲಕ್ಷ ಕೋಟಿ. ಇವತ್ತು ಸಾಲ ಎಷ್ಟು ಮಾಡಿದ್ರು? ಯಾವ್ದು ಬಯೋನ್ಸ್ ಇಲ್ವಾ? ಎಕನಾಮಿಕ್ ಬಯೋನ್ಸ್ ಇಲ್ವಾ? ಆವಾಗ ಇದೆಷ್ಟಿತ್ತು? ಹೌದೌದು, $67 ಬೆಲೆ. ಇವತ್ತು ಎಷ್ಟು ಮಾಡ್ಕೊಂಡಿದ್ದೀರಿ ನೀವು ಹೇಳಿ. ಅಲ್ಲಲ್ಲ ಇರಿ, ಆತರ ಹೇಳಕ್ ಹೋದ್ರೆ
ನೆಹರು ಇದ್ದಾಗ ₹1 ₹3 ಇತ್ತು ಸರ್. ನೋಡ್ರಿ, ಇವಾಗ ಆಗ $1 $3 ಮೋದಿ has failed. ಮೋದಿ has failed. ಅದು ಹೇಳಿ. ರಾಜ್ಯದ ವಿಚಾರಕ್ಕೆ ಬರೋಣ. ರಾಜ್ಯದ ವಿಚಾರಕ್ಕೆ ಬರೋಣ. ರಾಜೀನಾಮೆ ಓಕೆ. ವಿಷಯ ಇಲ್ಲ, ಇವರು ಹೇಳಲೇಬೇಕಾದ ವಿಷಯ. ವಿಷಯ. ನೋಡಿ, ಮೋದಿ ಅವರು fail ಅಧಿಕಾರ ಹಸ್ತಾಂತರದ ಬಗ್ಗೆ ವಿಷಯ ನಾನು ಇದೆ. ಉತ್ತರ ಕೊಡ್ಬೇಕಲ್ವಾ ಸರ್? ಆಯ್ತು ಈಗ ಅಧಿಕಾರ ಹಸ್ತಾಂತರದ ಬಗ್ಗೆ ವಿಷಯ ಇದೆ. ನೀವು ವಿಷಯಾಂತರ ಮಾಡ್ತಾ ಇದ್ದೀರಿ. ವಿಷಯಾಂತರ ಬೇಡ. ಇಲ್ಲ, ಮೋದಿ ಅವರು ಫೇಲ್ ಆಗಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಆಯ್ತು. ನಾನು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೇನೆ. ಆಯ್ತು. 1 hour ಬೇಕಾದ್ರೆ ಎಕ್ಸ್ಟೆಂಡ್ ಮಾಡಿ ಅದ್ರ ಬಗ್ಗೆ ಮಾತಾಡೋಣ ಅಲ್ವಾ? ಆಯ್ತು, ಓಕೆ, ನೀವು ಉತ್ತರ ಕೊಟ್ಟಿದ್ದೀರಿ. ಓಕೆ, ನಾಗೇಂದ್ರ ಪ್ರಸಾದ್ ಸರ್, ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಮತ್ತೊಂದು ರೀತಿಯಾದಂತಹ ಚರ್ಚೆ ಹಳೆ ಮೈಸೂರು ಭಾಗದ ಬಹಳ ಮುನ್ನೆಲೆಗೆ ಬರ್ತಾ ಇದೆ. ಯಾಕೆಂತಂದ್ರೆ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ನಂತರ ನೆಕ್ಸ್ಟ್ 2028 ಎಲೆಕ್ಷನ್ ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಸಂಚರಿಸ್ತಾರೆ ಆಬ್ವಿಯಸ್ಲಿ. ಸೊ ಹಾಗಾಗಿ ಹಳೆಯ ಮೈಸೂರು ಭಾಗವನ್ನು ಹಿಡಿದಿಟ್ಕೊಳ್ಳುವಲ್ಲಿ ಮತ್ತೊಮ್ಮೆ JDS ವಿಫಲವಾಗಬಹುದು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ. ಜೊತೆಗೆ ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ರಾಷ್ಟ್ರ ರಾಜಕಾರಣದಲ್ಲಿದ್ದಾರೆ. ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ಬೋದಾ ಈ ಬೆಳವಣಿಗೆಯಿಂದ? DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು, ಹಳೆ ಮೈಸೂರು ಭಾಗವನ್ನ ಮತ್ತೊಮ್ಮೆ ಭದ್ರಪಡಿಸೋದು, ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಅಗತ್ಯ ಇದೆಯಾ? ಬರ್ತಾರ? ನಿಮಗೆ ಒಂದು ಮಾತನ್ನ ನಾನು ಸ್ಪಷ್ಟವಾಗಿ ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ಸಮಾಜದಲ್ಲಿ ಗುರುತಿಸಿಕೊಂಡಂತ ಸಂದರ್ಭದಲ್ಲಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಾಜದವರೆಲ್ಲ ಕೂಡ ಒಂದು ನಾಯಕ ಮುಖ್ಯಮಂತ್ರಿ ಆಗಬೇಕು ಅಂತ ಮಾಡಿದ್ರು. ಸನ್ಮಾನ್ಯ SM ಕೃಷ್ಣ ಅವರು ಬಂದರು, ಅವ್ರಿಗೊಂದು ಅವಕಾಶ ಕೊಡೋಣ ಅಂತಂದ್ರು. ಕುಮಾರಣ್ಣ ಅವರು ಬಂದರು, ಅವ್ರಿಗೊಂದು ಅವಕಾಶ ಕೊಡೋಣ ಅಂತಂದ್ರು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಪೆನ್ನು ಪೇಪರ್ ಕೊಡಿ ಅಂದಾಗ ಯಾವೊಂದು ತಾವು ಮೈಸೂರು ಭಾಗವನ್ನು ಮಾತಾಡ್ತಾ ಇದ್ದೀರಾ, ಭಾಗದಲ್ಲಿ ಇರ್ತಕ್ಕಂಥ ಜಾತ್ಯತೀತ ಜನತಾದಳ ಮತ್ತು ಸಮುದಾಯದ ಮತಗಳು ಬಂದಿರತಕ್ಕಂಥ ನಿಜ. ಹಿರಿಯ ನಾಯಕರುಗಳು ಅನ್ಸ್ಕೊಂಡಿರ್ತಕ್ಕಂಥವ್ರು ಸನ್ಮಾನ್ಯ ದೇವೇಗೌಡರಾಗಿರ್ಬೋದು, SM ಕೃಷ್ಣ ಸಾಹೇಬರಾಗಿರ್ಬೋದು ಅಥವಾ ಕುಮಾರಸ್ವಾಮಿ ಅವರಾಗಿರ್ಬೋದು, ಕೊಟ್ಟಂತ ಸರ್ಕಾರವನ್ನ ನಿಭಾಯಿಸಿ ಜನಪರವಾದಂಥ ಕೆಲಸಗಳನ್ನ ಮಾಡಿರ್ತಕ್ಕಂಥ ನಮ್ಮ ಕಣ್ಣು ಮುಂದೆ ಇದೆ. ಉದಾಹರಣೆಗೆ ಒಂದು ಮಾತು ಹೇಳ್ತಿದ್ದೀನಿ. ಉಚಿತಗಳ ಕಂಪ್ಯಾರಿಸನ್ ತಗೊಳ್ಳಿ. 26,000 ಕೋಟಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಭಾಷಾತೀತವಾಗಿ ನಾವು ಮಾಡಿದ್ದೀವಿ. ಇದರಿಂದ ಪ್ರಯೋಜನ ಆಯ್ತು. ಅವತ್ತು ರೈತರಿಗೆ ಪ್ರಕೃತಿ ಮೇಲೆ ಆಧಾರ ಪಟ್ಟಿರ್ತಕ್ಕಂಥದ್ದು. ಹಿರಿಯರು ಒಪ್ಕೋತಾರೆ ನನಗೆ ಗೊತ್ತಿಲ್ಲ. ಯಾವೊಂದು ಸಾರಾಯಿ ನಿಷೇಧ, ಇದರಲ್ಲಿ ಯಾವ ಜಾತಿ ಇಲ್ಲ, ಪಕ್ಷಾತೀತ ನಾವೇನು ಮಾಡಲಿಲ್ಲ. ಸಾರಾಯಿ ನಿಷೇಧ ಮಾಡಿದ್ವಿ, ಎಷ್ಟೋ ಬಡ ಜನ ಉಳ್ಕೊಂಡ್ರು. ಅರೆ ಲಾಟ್ರಿ ಇವತ್ತು ಸಂಜೆ ತನಕ ಆದಾಯ ಬರ್ತಿರೋದಲ್ಲ. ಒಂದು ನಿಮಿಷ, ಆ ಪಾಯಿಂಟಿಗೆ ಬರಬೇಕು ಅಂತಾನೆ ಇಷ್ಟೆಲ್ಲ ಹೇಳಿದ್ದು. ನಿಮ್ಗೆ ಆದಾಯ ಮುಖ್ಯ ಅಲ್ಲ, ಜನಗಳ ಹಿತ ಕೂಡ ನೀವು ನೋಡಿ. ನೀವು ಕೊಡ್ತಕ್ಕಂಥ ಯೋಜನೆಗಳಲ್ಲಿ ಅಣ್ಣ ಒಂದು ಮಾತು ಹೇಳಿದ್ರು, ಗೃಹ ಜ್ಯೋತಿ ವಿಷಯದಲ್ಲಿ. ಅಣ್ಣ ಮೊನ್ನೆ ಒಂದು ವಿಚಾರ ನಡೀತು. ನನ್ನ ಪಕ್ಕದ ಮನೆಯವರು ಬಂದು ನಾನು ಪೊಲಿಟಿಕಲ್ ಲೀಡರ್ ಅಂತ ಹೇಳಿ, ಏನಣ್ಣ ಅಂತಂದೆ, ನೋಡಿ 4ನೇ ತಾರೀಕಿಂದ 4ನೇ ತಾರೀಕು ತನಕ 196 ಯೂನಿಟ್ ಓಡಿದೆ, ಓಪನಿಂಗ್ ಕ್ಲೋಸಿಂಗ್ ಇದೆ. ಇವನು 200 ಯೂನಿಟ್ಗೆ ಆಗುವಷ್ಟು ಇದೆ, ಇನ್ನು 10 ಯೂನಿಟ್ ಸೇರಿಸಿ 204ಕ್ಕೆ ಹಾಕಿದ್ದಾನೆ. ಅಲ್ಲೋದ್ರೆ ನೀವು ದುಡ್ಡು ಕಟ್ಟಬೇಕು ಅಂತಿದ್ದಾರೆ ಅಂತ ಹೇಳಿ ನನಗೆ ಆಶ್ಚರ್ಯ ಆಯ್ತು. ಹಾಗಾದ್ರೆ ನಿಮ್ಮ ಯೋಜನೆಗಳು ಮಾಡಿರ್ತಕ್ಕಂಥ ಫೇಲ್ಯೂರ್ ಆಗ್ತಾ ಇದೆಯಾ? ಹೋಗಿ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಇದ್ ಮಾಡಿ ಅಂತಂದ್ರೆ ಅವನೇನೇ ಹೇಳ್ತಾರಂತ, ಪರವಾಗಿಲ್ಲ ಕೊಡಿ, ಆಲ್ಟರ್ ಮಾಡ್ಕೊಡ್ತೀನಿ. ಹಾಗಾದ್ರೆ ನೀವು ಹೇಗೆ ಹಾಕಿದ್ರಿ? ನಿಮಗೇನು ಸಂದೇಶ ಬಂದಿತ್ತು? ಮತ್ತೊಂದು, ಇವತ್ತು ತಾವೇನೋ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಮಾಸ್ ಲೀಡರ್ ಅಂತಕ್ಕಂಥದ್ದು ಸಿದ್ದರಾಮಯ್ಯರ ಬಗ್ಗೆ ಮಾತಾಡ್ತಾ ಇದ್ರಿ. ನೀವು ಮಾಡಿದ್ದೇನು ಓಲೈಕೆ ರಾಜಕಾರಣ? ಒಂದು ಸಮಾಜವನ್ನು ಕೇವಲ ಓಟ್ಗೋಸ್ಕರ ಒಂದು ಸಮಾಜವನ್ನು ಓಲೈಕೆ ಮಾಡಿದ್ರಿ, ಒಂದು ಸಮಾಜವನ್ನು ಓಲೈಕೆ ಮಾಡಿದ್ರಿ. ಇದು ನೀವು ಮಾಡಿರ್ತಕ್ಕಂಥ ರಾಜೀನಾಮೆ ಪಡ್ಕೊಂಡಿದ್ರಿಂದ ಇದರಿಂದ ಏನಾದ್ರೂ ಎಫೆಕ್ಟ್ ಆಗುತ್ತಾ ಮತ್ತೆ ಪಕ್ಷಕ್ಕೆ? ಒಂದು ನಿಮಿಷ ನಿಮ್ಗೆ ಹೇಳ್ತಾ ಇದ್ದೀನಿ, ಜನ ಕೂಡ ಅವ್ರದೇ ಅಂತ ರೆಸ್ಪಾನ್ಸಿಬಿಲಿಟಿ. ಇವಾಗ ತಾವು ಏನೊಂದು ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ ಮೇಲೆ ಇಂಥ ಹಿರಿಯರು ಕೂತಂತ ಸಂದರ್ಭದಲ್ಲಿ ಪ್ರಪಂಚದ ಮೂಲೆಯಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳನ್ನ ತಾವು ಬಿತ್ತರ. ಅಮೆರಿಕಾದಲ್ಲಿ ನಡೀತಾ ಯುದ್ಧ ಹಿಂದೆ 5 ಸೆಕೆಂಡ್ ಅಲ್ಲಿ ತೋರಿಸ್ತೀರಾ. ಜನಕ್ಕೆ ಒಂದು ಟೆಕ್ನಾಲಜಿ ಬೆಳೆದೋಗಿದೆ, ನಾವು ಹೇಗೆ ಇರಬೇಕು ಅಂತಕ್ಕಂಥದ್ದು ಯೋಚನೆ ಮಾಡ್ತಿದ್ದಾರೆ. ಅಷ್ಟು ಸುಲಭ ಅಲ್ಲ. ಮತ್ತೆ ನೀವೊಂದು ಕೇಳಿದ್ರಿ ನೋಡಿ, ಇವತ್ತಿನ ಬೆಳವಣಿಗೆಯಲ್ಲಿ ಕೂಡ ನಾವು ರಾಜೀನಾಮೆ ವಿಷಯಕ್ಕೆ ಬರೋದಾದ್ರೆ, ಇವತ್ತಿನ ಬೆಳವಣಿಗೆಯಲ್ಲಿ ಅಣ್ಣ ಇವತ್ತಿನವರೆಗೂ ಹೈಕಮಾಂಡ್ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ದಯಮಾಡಿ ಇವರ ಹೆಜ್ಜೆ ಏನು ಅಂತಂದ್ರೆ ಇದರಲ್ಲಿರ್ತಕ್ಕಂಥ ಹೈಕಮಾಂಡ್ ಅಲ್ಲಿ ಇದ್ದವರು ಸುಳ್ಳು ಹೇಳಿದ್ರಲ್ಲ. KC ವೇಣುಗೋಪಾಲ್ ಅವರು ಏನು ಚರ್ಚೆ ಆಗಿಲ್ಲ ಅಂತಂದ್ರು, ಸುರ್ಜೇವಾಲಾ ಅವರು ಕೂಡ ಏನು ಇಲ್ಲ ಆ ತರದ್ದು ಅಂತ ಯಾರ್ಯಾರು ಎದ್ದೇಳ್ತಾರೆ, ಏನೇನ್ ಎಫೆಕ್ಟ್ ಆಗುತ್ತೆ ನಾವೇನ್ ಹೇಳಿಲ್ವಲ್ಲ. ನೀವೇ ಊಹೆ ಮಾಡ್ಕೊಂಡು ನೆನೆ ಹೇಳಿದ್ದಾರೆ. ಮಾಧ್ಯಮಗಳ ಸೃಷ್ಟಿ ಮಾಡ್ಕೊಂಡು ನಿಮ್ಮ ಮೇಲೆ ಇಲ್ಲ, ನಿಮ್ಮ ಮೇಲೆನೆ ಆಗಿರ್ತಕ್ಕಂಥದ್ದು. ಅಲ್ಲಿ ನಡೀತಾ ಇದೆ, ನಿಮ್ಮ ಮೇಲೆ ಸೃಷ್ಟಿ ಮಾಡಿದ್ದಾರೆ. ಮಾಧ್ಯಮಗಳ ಸೃಷ್ಟಿ ಇದು ನೀವೇ ತೀರ್ಮಾನ ಮಾಡಿದ್ದೀರಾ ಅಂತ ಹೇಳಿ. ಹಾಗಾದ್ರೆ ನೀವೇನ್ ತೀರ್ಮಾನ? ಯಾರು ಕಾರಣ ಆಗೋದು? ಖಂಡಿತ ಅವ್ರ ಸ್ಟೇಟ್ಮೆಂಟ್ ಕೊಟ್ಟರು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈಗ ಬೇಲೂರು ಗೋಪಾಲ್ ಕೃಷ್ಣ ಅವರು ಒಂದು ಮಾತು ಹೇಳಿದ್ರು, ಸರ್ ಇದು ಇಂಪಾರ್ಟೆಂಟ್ ಆಗುತ್ತೆ ಅಣ್ಣ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ,
ನಾನು ಮುಂದಿನ ಆಕಾಂಕ್ಷಿ ಅದು ಇದು ಸಬ್ಜೆಕ್ಟ್ ಬೇರೆ. ಅವ್ರಾಗಲೇ CLP 5 ಭಾನುವಾರ ಆಗುತ್ತೆ, ಮಂಗಳವಾರ ಬುಧವಾರ ಅಂತಾರೆ. ಅರೆ ಹೈಕಮಾಂಡ್ ಏನು ಮಾತಾಡಿ, ನಿಮ್ ಹೈಕಮಾಂಡ್ ಎಷ್ಟು ವೀಕ್ ಇದೆ ಅಂತಂದ್ರೆ, ನೀವು ಸ್ಟೇಟ್ಮೆಂಟ್ ಕೊಟ್ಟು 5 ನಿಮಿಷಕ್ಕೆ ನಮ್ಮನ್ನೇನು ಮಾತಾಡಬೇಡಿ ಅಂತ ಹೇಳಿದ್ರೆ ನಮ್ಗೆ ಹೈಕಮಾಂಡ್ ಕೊನೆ ಅಂತಾರೆ. 1,000 ಸತಿ 1,000 ಜನ ನಿಮ್ಮಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮ್ಮ ಪಕ್ಷದ ಹಿಡಿತ ಇದೆಯಾ ಇಲ್ವಾ ಅಂತಕ್ಕಂಥ ಜನಗಳು ಹೇಳ್ಬೇಕು. ನಿಮ್ ಹಿಡಿತಾನೆ ನಿಮ್ ಪಕ್ಷದಲ್ಲಿ ಇಲ್ಲ ಅಂತ ಜನಗಳಿಗೇನು ಸಂದೇಶ ಕೊಡಕ್ ಹೊರಟಿದ್ದೀರಿ? ಇದು ಅಣ್ಣ ಹಿರಿಯ ವಿಶ್ಲೇಷಕರು ಹೇಳ್ದಂಗೆ ಆಗಿದ್ದಿನ ಮಾತ್ರ ಗ್ಯಾರಂಟಿ. ಇವೆಲ್ಲ ಕೂಡ ಪ್ರಮಾಣ ವಚನೆ ಮಾಡಿದ ನಂತರ, ಸಂಪುಟ ಮಾಡಿದ ನಂತರ ನಾಳೆ ಬೆಳಿಗ್ಗೆ ಆಯ್ತು ಇದು ಏನು ಬೆಂಬಲ ತೋರಿಸಿ ಅಂದಾಗ ಬೇರೆ ಕಡೆ ಕೈ ನೀವೇನ್ ಮಾಡ್ತೀರಿ? ಹಾಗಾದ್ರೆ ಮತ್ತೆ ಇನ್ನೊಂದು ಹೇಳ್ತಿದ್ದಾರೆ, ನಾವು ದಲಿತ CM ನೋಡ್ಬೇಕು ಅಂತಕ್ಕಂಥ ಪದನು ಬಳಕೆ ಮಾಡ್ತಾ ಇದ್ದಾರೆ. ಬರ್ತೀನಿ ಆ ವಿಚಾರಕ್ಕೆ. ಕೊಣಪರೆಡ್ಡಿ ಅವರೇ, ಈಗ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಒಂದು ಲೆವೆಲ್ಗಂತೂ ಕನ್ಫರ್ಮ್. ಆಲ್ರೆಡಿ ನಾನು ಹೇಳಿದೆ, ನಾನು ಫ್ಲೆಕ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ. ಇಫ್ ಇನ್ ಕೇಸ್ ಇದೇ CLP ಮೀಟಿಂಗು ಭಾನುವಾರ ಆಗ್ಲಿಕ್ಕಿದೆ, ಎಲ್ಲಾ ಶಾಸಕರು ಒಮ್ಮತದಿಂದ DK ಶಿವಕುಮಾರ್ ಹೆಸರು ಬಂದ್ರೆ ಓಕೆ ಅಂದ್ರೆ ಆಯ್ತು. ಇಫ್ ಇನ್ ಕೇಸ್ ಅದಲ್ಲದೆ ಬೇರೆ ಯಾರಿಗಾದ್ರೂ ಸಪೋರ್ಟ್ ಕೊಟ್ಟು ಬೇರೆ ಯಾರಾದ್ರೂ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ರೆ ಹೇಗೆ? ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಈಗ 3 ವರ್ಷದಿಂದ ನಾವು ನೋಡಿದ್ದೀವಿ. 3 ವರ್ಷದಲ್ಲಿ 2.5 ವರ್ಷ ಸಮಸ್ಯೆ ಇರಲಿಲ್ಲ. 6 ತಿಂಗಳಿಂದ ಚರ್ಚೆ ಆಗ್ತಾ ಇದೆ. DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರ ಹಸ್ತಾಂತರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೊರತು ಮೂರನೇ ವ್ಯಕ್ತಿ ಹೆಸರು ಎಲ್ಲೂ ಕೂಡ ಪ್ರಚಲಿತವಾಗಿ ಬರಲಿಲ್ಲ. DK ಶಿವಕುಮಾರ್ ಅವರು ಒಬ್ಬ ಚಾಣಾಕ್ಷ ರಾಜಕಾರಣಿ. ಈ ಇಡೀ ದೇಶದಲ್ಲೇ ಟ್ರಬಲ್ ಶೂಟರ್ ಅಂತ ಒಂದು ಪ್ರಖ್ಯಾತಿ ಹೊಂದಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲೇ ಅಲ್ಲ. ಹಾಗಾಗಿ ಅವರು ಎಂಥ ಸಮಸ್ಯೆಯನ್ನು ಕೂಡ ಚಾಣಾಕ್ಷತನದ ಬಗೆಹರಿಸುವಂತ ಒಂದು ಬುದ್ಧಿಶಕ್ತಿ ಅವರಲ್ಲಿದೆ. ಇಷ್ಟೇ ಸಮಸ್ಯೆಗಳಿಗೆ ಸಾರ ಹೇಳ್ತಿದ್ರು. ಮಧುಸೂದನ್ ನಾಯಕ್ ಅವರ ವರದಿ ನಿನ್ನೆ ಎಲ್ಲ ಮೊನ್ನೆ ತಗೊಂಡಿದ್ದಾರೆ ಅಂತ, ಪಡ್ಕೊಂಡಿದ್ದಾರೆ ಅಂತ. ಅಂತ ವರದಿಗಳು ಹತ್ತಿರ್ಲಿ, ಆ ಸಮಸ್ಯೆಗಳನ್ನ ಬಗೆಹರಿಸುವ ಸಾಮರ್ಥ್ಯ ಅವರಲ್ಲಿದೆ. ಹಾಗಾಗಿ ಈ ದೇಶಕ್ಕೆ ಅವರ ಒಂದು ಅಧಿಕಾರಾವಧಿಯಲ್ಲಿ ಈ ಒಂದು ರಾಜ್ಯಕ್ಕೆ ಎಲ್ಲ ಒಳ್ಳೇದಾಗ್ತದೆ. ಎಲ್ಲ ನೀರಾವರಿ ಯೋಜನೆಗಳ ಬಗ್ಗೆನೂ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂತ ಸಾಮರ್ಥ್ಯ ಅವರಲ್ಲಿದೆ. ನೆರೆಹೊರೆಯ ರಾಜ್ಯಗಳೊಂದಿಗೂ ಕೂಡ ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರ ಒಂದು ಅಧಿಕಾರಾವಧಿಯಲ್ಲಿ ಈ ರಾಜ್ಯಕ್ಕೆ ಒಳ್ಳೆ ಭವಿಷ್ಯವಿದೆ ಅಂತ ನನ್ನ ಅಭಿಪ್ರಾಯ. ಸಣ್ಣ ಪಾಯಿಂಟ್, ಒಂದು ಲೈನ್ ಇದೆ. ದೊಡ್ಡ ವಿಚಾರ ನಡೀತಾ ಇದೆ ರಾಜ್ಯದಲ್ಲಿ, ಎಷ್ಟೋ ಕೋಟ್ಯಾಂತರ ಜನ ತಲೆ ಕೆಡಿಸ್ಕೊತಿದ್ದಾರೆ. ನಿಮ್ಮ ಹೈಕಮಾಂಡ್ ಹಿರಿಯರು ಹೇಳ್ದಂಗೆ ಅವ್ರ ಮಾತಿಗೂ ಗೌರವ ಕೊಡೋಣ. 1 ಸೆಕೆಂಡ್ ನೀವೆಲ್ಲ ಸುಮ್ಮನಿರಿ, ಹೌದಪ್ಪ ನಮ್ಮಲ್ಲಿ ಅಗ್ರಿಮೆಂಟ್ ಆಗಿದೆ 2 ವರ್ಷ ಕೊಡ್ತೀನಿ, 1 ಸೆಕೆಂಡ್ ಅಲ್ಲ, ಸಚಿವರ ಮಾತನ್ನ ಅಧಿಕಾರಿಗಳು ಕೇಳಬೇಕಲ್ಲ. ಹಿಂಗಾಗೋಯ್ತು ಅಂತಂದ್ರೆ ನಾನು ಹೈಕಮಾಂಡ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಒಂದು ಸೆಕೆಂಡ್ ಅಲ್ಲಿ ಒಂದು ಮಾತು ಹೇಳ್ಬಿಟ್ಟು ನಿಮ್ ಪಾಡಿಗೆ ನೀವು ರಾಜ್ಯ ಅಭಿವೃದ್ಧಿ ಮಾಡಿದ್ರೆ ಮುಗ್ದೇ ಹೋಗಿರೋದಲ್ಲ. ಯಾಕಂದ್ರೆ ಈ ವಿಚಾರ ಯಾವಾಗ ಚರ್ಚೆ ತುಂಬಾ ಹೈ ಪಡ್ಕೊಂಡ್ಮೇಲೆ ಯಾವ ಸಚಿವರ ಮಾತನ್ನು ಅಧಿಕಾರಿಗಳು ಕೇಳಿರ್ಲಿಲ್ಲ, ಕೇಳ್ತಾನೆ ಇರ್ಲಿಲ್ಲ. ಈಗ ಈ ತರ ಮಾತುಕತೆ ಆಗಿದೆ, 50-50% ತರ ಶೇರ್ ಆಗುತ್ತೆ, ಎಲ್ಲಿ ಮಾತು ಕೇಳ್ತಾರ ಅವಾಗ? ಅದಕ್ಕೋಸ್ಕರ ಹೇಳಿಲ್ಲ. ಅದನ್ನೇ ನಾನೊಂದು ಮಾತು ಹೇಳ್ತಿದ್ದೀನಿ ನೋಡಿ. ಒಂದು ರಾಷ್ಟ್ರೀಯ ಪಕ್ಷ, ಇದು ದೇಶವನ್ನ ಸುದೀರ್ಘ ಸ್ವತಂತ್ರ ಬಂದ ನಂತರ ಅತಿ ಹೆಚ್ಚು ಕಾಲ ಆಳಿರ್ತಕ್ಕಂಥ ಅವ್ರಿಗೆ ಅಂತ ಒಂದು ಸ್ಟ್ರಾಟಜಿ ಇರ್ತದೆ. ನೀವು ಜನಗಳಿಗೆ ಅಭಿವೃದ್ಧಿ ಪರವಾಗಿ ನೋಡ್ಬೇಕು ಅನ್ನೋ ಸಂದರ್ಭದಲ್ಲಿ ಇಲ್ಲಪ್ಪ ಒಂದು ಮಾತು ಹಿರಿಯರು ಹೇಳಿದ್ರು, ನಾನು ಸೆಕೆಂಡ್ ಅಲ್ಲಿ ಹೇಳ್ಬಿಟ್ಟಿದ್ರೆ ನಮಗೆ ಸಮಸ್ಯೆ ಇಲ್ವಲ್ಲ, ನೀವೇನಾದ್ರೂ ಮಾಡ್ಕೊಳ್ಳಿ, ಸರ್ಕಾರ ಕೊಡಿ, ನಮ್ಗೆ ಅಷ್ಟೇ ಬೇಕು. ಹೇಳಿ ಸರ್, ಚಿಕ್ಕದಾಗಿ ಹೇಳಿ. ಈಗ ಸರ್ ಹೇಳ್ದಂಗೆ ಒಂದು ಸಲ ಈ ವಿಷಯ ಹೊರಗೆ ಬಂದರೆ ಅಧಿಕಾರಿಗಳು ಆ ದಿನಕ್ಕೋಸ್ಕರ ಕಾಯ್ತಾರೆ, ಯಾರು ಕೂಡ ಕೆಲಸ ಕಾರ್ಯಗಳನ್ನು ಮಾಡಲ್ಲ. ಆಡಳಿತ ಹದಗೆಡ್ತದೆ ಅನ್ನೋ ದೃಷ್ಟಿಯಿಂದ ಹೈಕಮಾಂಡ್ ಹೇಳದಿರೇ ಇರಬಹುದು. ಹಾಗಾಗಿ ನಡೆದಿರೋದಂತೂ ಸತ್ಯ. ಅದನ್ನ ಮಾತುಕತೆ ಈ ವಿಷಯ ಗೊತ್ತಿದೆ, ಸಸ್ಪೆನ್ಸ್ ಆಗಿ ಇಡ್ಬೋದಿತ್ತಲ್ಲ. ಹಾಗಾದ್ರೆ ಜನಗಳ ಮುಂದೆ ತಂದೆ ತಲೆ ಕೆಡಿಸಿದ್ರಿ, ಪಬ್ಲಿಕ್ ನೀವು ಅಭಿವೃದ್ಧಿನ ಕುಂಠಿತ ಮಾಡಿದ್ರಿ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಕೊಟ್ಟರು ನಿಮ್ಮ ಪಕ್ಷದವರೇ, 6 ತಿಂಗಳು ಅಮಾವಾಸ್ಯೆ, ಪೌರ್ಣಮಿ, ಬರ್ತ್ಡೇ ಗಿಫ್ಟ್ ಎಲ್ಲ ಹೇಳಿದ್ದು ನೀವೇನೆ. ನಿಮ್ಮಲ್ಲಿ ಗೊಂದಲ ಇದೆ ಅಂತಕ್ಕಂಥ ನಾನು ಹೇಳ್ತೇನೆ. ನಮ್ಮಲ್ಲಿ ಸಮಸ್ಯೆ 30 ಸೆಕೆಂಡ್ಸ್ ಅಲ್ಲಿ ಮುಗಿಸೋದಾದ್ರೆ ಫೈನಲ್ ಆಗಿ ರಿಯಾಕ್ಷನ್. ಮೇ 2023 ಮೇ 13 ಎಲೆಕ್ಷನ್ ರಿಸಲ್ಟ್ ಬಂದಿತ್ತು. ಇವರು ಎಲ್ಲ ತೀರ್ಮಾನ ಮಾಡಕ್ ಒಂದು ವಾರ 20ನೇ ತಾರೀಕು ಇದಾಗಿದ್ದು. ಅಷ್ಟರಲ್ಲಿ ಎಲ್ರಿಗೂ ಗೊತ್ತಾಗಿತ್ತು ಇಲ್ಲೇನೋ ನಡೀತಾ ಇದೆ. DK ಶಿವಕುಮಾರ್ ಸಿದ್ದರಾಮಯ್ಯರವ್ರ ಮುಖ್ಯಮಂತ್ರಿ ಮಾಡೋದ್ರಲ್ಲಿಂದ ಇಡೀ ಪ್ರಪಂಚಕ್ಕೆ ಗೊತ್ತಿತ್ತು. ಅದನ್ನ ಇವರು ಏನೋ ಮುಚ್ಚಿಟ್ಕೊಂಡ್ಬಿಟ್ಟಿದೀವಿ ಅಂತ ಕಾಂಗ್ರೆಸ್ ಅನ್ಕೊಂಡಿದ್ರೆ, ಹಂಗಿದ್ರೆ ಎಲ್ಲರೂ ಈ ಜಗತ್ತಲ್ಲಿರೋ ಜನರೆಲ್ಲ ದಡ್ರು, ಕಾಂಗ್ರೆಸ್ ಅವ್ರು ಮಾತ್ರ ಬುದ್ಧಿವಂತರು ಅಂತೇನು ಅನ್ಕೊಳ್ಳೋ ಅಗತ್ಯ ಇಲ್ಲ. ಇದು ಕಾಲ ಮೀರೋಗಿ ಬೇರೆ ಬೆಳವಣಿಗೆ ಆಗುತ್ತೆ ಅಂತ ತಾರಾತುರಿಯಲ್ಲಿ ಏನಾದ್ರೂ ತೀರ್ಮಾನ ತಗೊಂಡ್ರು ಅಂತಕ್ಕಂಥದ್ದು ಕೂಡ ಒಂದು ಪದ ಬಳಕೆ ಇದೆ. ದಯಮಾಡಿ
ಕಾಂಗ್ರೆಸ್ನವರಿಗೆ ಎಲ್ಲೋ ಒಂದ್ ಕಡೆ ಇನ್ನೊಂದ್ಸಲ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಎಷ್ಟು ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೇನೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಈ ಸಲ ನನಗೆ ಅವಕಾಶ ಇಲ್ಲ, ಮತ್ತೆ ಸಿಕ್ಕಿಲ್ಲ ಅಂದ್ರೆ ಸಿಗೋದಿಲ್ಲ ಮತ್ತೊಂದ್ಸಲ ಮತ್ತೆ CM ಸಿಗೋದಿಲ್ಲ ಆಗೋದಿಲ್ಲ. ಅಂತಿದ್ದಾರೆ. ಆದ್ರಿಂದಾಗಿ ಈ ಸಲ ಆಗ್ಬೇಕು ಅಂತ ಹೇಳಿ ಪಟ್ಟಿ ಹಿಡಿದ್ರು. ಆದ್ರಿಂದಾಗಿ ಇನ್ನೊಂದು ಬಾರಿ ಇವರು ಜನ ಎಷ್ಟು ರೋಸಿ ಹೋಗಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಿಂದ ಅಂತ ಹೇಳಿದ್ರೆ ಇನ್ನೊಂದು ಸಲ ಈ ಬಾರಿ ಇದು ನೆಕ್ಸ್ಟ್ ಮತ್ತೆ ಅಧಿಕಾರಕ್ಕೆ ಬರಕ್ಕಾಗಲ್ಲ. ಕರ್ನಾಟಕದಲ್ಲಂತೂ ಅವರು ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಜನ ರೋಸಿ ಹೋಗಿದ್ದಾರೆ ಈ ರಾಜ್ಯದಲ್ಲಿ ವೈಫಲ್ಯದಿಂದ ಇವರ ಒಂದು ಸರ್ಕಾರ ಇದು ಬೇಜವಾಬ್ದಾರಿ. ಯಡಿಯೂರಪ್ಪನವರನ್ನ ಇದು ಮಾಡಿದಾಗ ಬಿಜೆಪಿ ಹೇಳ್ತು ಅವ್ರಿಗೆ 75 ವರ್ಷ 2 ವರ್ಷ ರಿಲ್ಯಾಕ್ಸ್ ಮಾಡಿದ್ದೀವಿ, ಹಿಂದೆ ದಿವಸ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ. ಆ ಧೈರ್ಯ ನೀವು ತೋರಿಸಿ, ಕಾಂಗ್ರೆಸ್ ತೋರಿಸಲಿಲ್ಲ, ಎಫೆಕ್ಟ್ ಆಗುತ್ತೆ ಅಂತ. ಎಸ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಇಷ್ಟೊತ್ತು ಚೆನ್ನಾಗಿ ನೋಡೋಣ ಭಾನುವಾರ CLP ಮೀಟಿಂಗ್ ನಲ್ಲಿ ಯಾರ ಹೆಸರು ಮುಂಚೂಣಿಯಲ್ಲಿ ಬರುತ್ತೆ, ಆಯ್ಕೆ ಹೇಗಿರುತ್ತೆ, ಹೈಕಮಾಂಡ್ ಏನ್ ಹೇಳುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ಚದುರಂಗ ವಿಶೇಷ ಡಿಬೇಟ್ ಕಾರ್ಯಕ್ರಮ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಜನಸೇವೆಗೆ ನಾವು ಸದಾ ಸಿದ್ಧ.